ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ್. ನಾನೊಬ್ಬ ಅಮಲ್ ರೋಗಿ. ಇದೇ ಗುಂಪಿನ ಸಹಾಯ, ಇಡೀ ಬಂಧುಗಳ ಅನುಭವ, ಬಲಭರಿಕೆ ಹಾಗೂ 12 ಹೆಜ್ಜೆಗಳ ಈ ಕಾರ್ಯಕ್ರಮ. ಕುಡಿಯುವಂತಹ ಯೋಚನೆ ಕೂಡ ಇಲ್ಲ ಸ್ನೇಹಿತರೆ. ನಾವು ಮೊದಲನೇ ಹೆಜ್ಜೆಯಲ್ಲಿ ಇದ್ದಿದ್ದೀವಿ. ಇವತ್ತು ಹೋದ ಶುಕ್ರವಾರ ನಾವು ಸ್ಟಾಪ್ ಮಾಡಿದ್ವಿ, 23ನೇ ಪೇಜಲ್ಲಿ ಸ್ಟಾಪ್ ಮಾಡಿದ್ವಿ. ಮೊದಲ ಹೆಜ್ಜೆ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ ನಮ್ಮಲ್ಲಿ ಬಹಳ ಕೇಳಿ ಬರುವಂತ ಹೆಜ್ಜೆ. ಇದು ಇನಿಷಿಯಲ್ ಅಂತ ಹೇಳ್ತೀವಿ, ಸ್ಟಾರ್ಟಿಂಗ್ ಅಂತ ಹೇಳ್ತೇವೆ, ಬಿಗಿನಿಂಗ್ ಅಂತ ಹೇಳ್ತೀವಿ, ಪ್ರಾರಂಭ ಅಂತ ಹೇಳ್ತೀವಿ. ಏನು ಹೊಸದಾದ ಒಂದನ್ನ ಪ್ರಾರಂಭ ಮಾಡುವಂಥದ್ದು ಅಂತ ಹೇಳ್ತೀವಿ. ಸೊ ಇನಿಷಿಯಲ್, ಫಸ್ಟ್ ಅಂದ್ರೆ ಯಾವಾಗ್ಲೂ ಮೊದಲನೇದಂದ್ರೆ ನಮ್ಮ ಆರಂಭ. ಅದು ಸೊ ಆರಂಭದ ಹೆಜ್ಜೆ ಎಷ್ಟು ಸರಿಯಾಗಿರ್ತದ, ಉಳಿದ ಹಿಂದೆ ಏನು ಫಾಲೋ ಮಾಡ್ಕೊಂತ ಬರ್ತಾವಲ್ಲ ಆ ಹೆಜ್ಜೆಗಳು ಅಷ್ಟೇ ಅದ್ಭುತವಾಗಿ ಹೋಗ್ತವೆ. ಮೊದಲ ಹೆಜ್ಜೆನೆ ನಾವು ಗಡಿಬಿಡಿ ಮಾಡ್ಕೊಂಡ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅಥವಾ ಗಡಿಬಿಡಿಯಲ್ಲಿ ಆ ಹೆಜ್ಜೆಯನ್ನ ನಾವು ಬಿಟ್ರೆ ನಮ್ಮ ಬದುಕಲ್ಲಿ ಏನೇನಾಗ್ತದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಆದ್ರೆ ಇಲ್ಲಿ ಆ ಒಂದು ಸ್ಪಷ್ಟ ಉದ್ದೇಶದಿಂದ ಪ್ರಥಮ ಹೆಜ್ಜೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದರ ಜೊತೆಗೆ ನಾವು ನಿನ್ನೆ ಅಥವಾ ಮೊನ್ನೆ ಶುಕ್ರವಾರ ಎಲ್ಲಿ ನಿಲ್ಲಿಸಿದ್ವಿ ಅಲ್ಲಿ ನೋಡಿದಾಗ ನಮ್ಗೆ ಅನಿಸ್ತದೆ ಇದು ಮೊದಲಿಗೆ ಏನು ಕ್ರಾನಿಕ್ ಆಲ್ಕೋಹಾಲಿಕ್ ಅಥವಾ ಸಂಪೂರ್ಣವಾಗಿ ರಾಕ್ ಬಾಟಮ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ತಳಮುಟ್ಟಿದ ರೋಗಿಗಳಿಗೆ ಮಾತ್ರ ಈ ಕಾರ್ಯಕ್ರಮ ಸೀಮಿತ ಅಂತ ಹೇಳಿ ನಾವು ಅನ್ಕೊಳ್ತಿದ್ವಿ. ಆದ್ರೆ ಬರಬರ್ತಾ ಮುಂದಿನ ವರ್ಷಗಳಲ್ಲಿ ಸ್ಥಿತಿ ಬದಲಾಗ್ತಾ ಹೋಗ್ತದ. ಇದರ ಬಗ್ಗೆ ಮದ್ಯ ವ್ಯಸನಿಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರ. ಆರೋಗ್ಯ ಸರಿ ಇರುವಾಗಲೇ, ಕುಟುಂಬ ಸರಿ ಇರುವಾಗಲೇ, ಕೆಲಸ ಕಳೆದುಕೊಳ್ಳೋಕ್ಕಿಂತ ಮೊದಲನೇ ಈ ಮದ್ಯ ವ್ಯಸನವನ್ನ ಅವ್ರು ಸ್ವಲ್ಪ ಪ್ರಾರಂಭ ಮಾಡ್ತಾರ ಸ್ನೇಹಿತರೆ. ಸೊ ಈ ತರ ತಿಳುವಳಿಕೆ ಅಥವಾ ಮಾಹಿತಿ ಹೆಚ್ಚುತ್ತಾ ಹೋದಂತೆ ಏನಾಗ್ತದೆ, ಸಾಕಷ್ಟು ಯುವಜನರು ನಾವು ಕೂಡ ಇದೇ ರೀತಿ ಸಾಗಿದ್ರೆ ಮುಂದೆ ಇದೇ ರೀತಿ ಅಥವಾ ಇವ್ರು ಏನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದೇ ಪರಿಸ್ಥಿತಿಗೆ ನಾವು ಬಂದು ಸಿಲುಕಬಹುದು ಅನ್ನುವಂಥ ಮುಂದಾಲೋಚನೆ ಅವರಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ತಿಳುವಳಿಕೆ ಹೆಚ್ಚುತ್ತಾ ಹೋದಂತೆ ಯುವಜನರು ಮುಂದೆ ಬರ್ತಾರ, ಕಾರ್ಯಕ್ರಮದಲ್ಲಿ ಸೇರ್ಕೊಳ್ತಾರೆ. ಬದುಕಿನ ಅತ್ಯಂತ ಪ್ರೈಮ್ ಸಮಯ ಅಂತ ಏನ್ ಹೇಳ್ತೀವಿ ನಾವು, ಏನು ಈ ಸಣ್ಣ ವಯಸ್ಸಿನಾಗ ಸಿಕ್ಕಂತವ್ರು ಬಹಳ ಲಕ್ಕಿ ಅಂತ ಹೇಳ್ತೀವಿ. ನಾ ಈಗ್ಲೂ ಹೇಳ್ತಿರ್ತೀವಿ, ಒಂದು 28-30 ವರ್ಷಕ್ಕೆ ಸಿಕ್ಕವ್ರು ಬಹಳ ಲಕ್ಕಿ ಅಷ್ಟು. ಯಾಕಂದ್ರೆ ಅವ್ರಿಗೆ ಕೆಲವೊಮ್ಮೆ ಹೇಗ್ ಬಂದಾಗ ಮದುವೆ ಕೂಡ ಆಗಿರ್ಲಿಲ್ಲ, ಆದ್ರೆ ಮದುವೆ ಆದ ನಂತರ ಮೆಂಬರ್ ಆಗಿ ಬಹಳ ಒಂದು ಅದ್ಭುತವಾದ ಚಿನ್ನವನ್ನ ಮದುವೆ ಆದಂಗ ಅವ್ರು ಆ ಹೆಣ್ಮಗಳು. ಯಾಕಂದ್ರೆ ನಮ್ಮ ಹೆಂಡತಿಯವರೆಲ್ಲ ಬಹಳ ಕಷ್ಟಪಟ್ಟಾರೆ. ಆದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಬಂದಂತ ಹುಡುಗರಿಗೆ ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ, ಅದ್ಭುತವಾದ ಜೀವನವನ್ನ ಕೊಡ್ತದೆ. ತಮ್ಮ ಬದುಕಿನ ಉಳಿದ ವರ್ಷಗಳನ್ನೆಲ್ಲವೂ ಅವರು ಸಂತೋಷದಿಂದ, ಅಥವಾ ಈ ನಾವೇನು ಒದ್ದಾಡಿದೀವಲ್ಲ ನರಕದಲ್ಲಿ ಕೊನೆಯ ವರ್ಷಗಳಂತಾನೆ ಹೇಳ್ತೀನಿ ನಾನು, ಕೊನೆಯ ಒಂದಿಷ್ಟು ವರ್ಷಗಳು ಈ ಆಲ್ಕೋಹಾಲಿಸಮ್ ನಿಂದ ನಾವೇನು ಒದ್ದಾಡಿದ್ವಿ ಆ ನರಕವನ್ನ ಅವ್ರು ತಪ್ಪಿಸ್ಕೊಳ್ತಾರೆ. ಸಣ್ಣ ಹುಡುಗರು ಇವತ್ತು ಬಂದಂತವ್ರು ಬಹಳ ಅದ್ಭುತವಾದ ಬದುಕನ್ನ ಅವ್ರನ್ನ ನಡೆಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಸೊ ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾರೆ, ಮೊದಲನೇ ಹೆಜ್ಜೆಯಲ್ಲಿ ನಮ್ಮ ಈ ಬಾಳ್ವೆಯನ್ನ ಅಥವಾ ನಮ್ಮ ಈ ಬದುಕನ್ನು ನಾವು ನಡೆಸ್ಕೊಂಡು ಹೋಗಲು ಒಪ್ಕೊಳ್ತೀವಿ, ಸಾಧ್ಯ ಆಗ್ತದ. ಮೊದಲು ಆಗ್ತಿರ್ಲಿಲ್ಲ, ಇಲ್ಲಿ ಸಾಧ್ಯ ಆಗ್ತದ. ಸೊ ಅಂತವ್ರು ಈ ಕಾರ್ಯಕ್ರಮವನ್ನ ಅಥವಾ ಈ ಹೆಜ್ಜೆಯನ್ನ ಅತ್ಯಂತ ಅದ್ಭುತವಾಗಿ ಸರಳ ರೀತಿಯಿಂದ ಅರ್ಥ ಮಾಡಿಕೊಂಡು ಇಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಅಥವಾ ನಮ್ಮ ಜೊತೆ ಸೇರ್ಲಿಕ್ಕೆ ಬರ್ತಾರ. ಸೊ ನಮ್ಮ ಜೊತೆ ಯಾವಾಗ ಹೊಸ ಹುಡುಗರು, ಹೊಸ ಯುವಜನತೆ ಬಂದು ಸೇರ್ತಾರ, ಅವರ ಬದುಕು ಒಂದು ಅರ್ಥಪೂರ್ಣ ಆಗ್ತದೆ, ಸುಖಕರವಾಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಸೊ ನಾವು ಅಲ್ಲಿಗೆ ಮೊದಲಿಗೆ ಅದು ಒಪ್ಕೊಳಕ್ ಬಿಡ್ತಿರ್ಲಿಲ್ಲ. ನಮಗ್ ಈ ತರ ಆಗಿಲ್ಲ, ನಾವ್ ಇನ್ನ ಆ ಸ್ಟೇಜ್ ಮುಟ್ಟಿಲ್ಲ, ನಮಗ್ ಹೀಗ ಆಗಕ್ ಸಾಧ್ಯನೇ ಇಲ್ಲ. ಯಾರಿಗಾದ್ರೂ ಈ ತರ ಕುಡುಕುತನ ಅಥವಾ ಈ ಅಮೂಲ್ ಹಂಗ್ ಮಾಡ್ಬೋದು, ಬಟ್ ಹೊರತಾಗಿ ನನಗ ಮಾಡೋದಿಲ್ಲ ಅನ್ನುವಂತ ಕಲ್ಪನೆ ಒಳಗ ನಾನು ಇದ್ದೆ ಸ್ನೇಹಿತರೆ. ಅವ್ರಿಗೆ ಆಗಿರ್ಬೋದು, ನನಗಾಗೋದಿಲ್ಲ. ಅವ್ರಿಗೆ ಆತರ ಕಷ್ಟ ಆಗಿರ್ಬೋದು, ಅವ್ರಿಗೆ ಆತರ ರೋಗ ಹತ್ತಿರ್ಬೋದು, ಅವ್ರ ಬದುಕು ಹಾಳಾಗಿರ್ಬೋದು, ಅವ್ರ ಮನೆಯೆಲ್ಲ ಒಡೆದೋಗಿರ್ಬೋದು, ಆರ್ಥಿಕ ಸ್ಥಿತಿ ಗಂಭೀರ ಆಗಿರ್ಬೋದು, ಬಟ್ ನನಗಾಗೋದಿಲ್ಲ, ನನಗೇನೋ ಅದು ಮಾಡೋದಿಲ್ಲ. ಐನೋ ಆಲ್ಕೋಹಾಲ್ ಏನಂತ ಅನ್ನುವಂತ ಪರಿಸ್ಥಿತಿ ಒಳಗೆ ನಾನಿದ್ದೆ. ಬಟ್ ಅದು ಆ ರಿಸಲ್ಟ್ ಒಂದೇ. ಆಲ್ಕೋಹಾಲ್ ಎಲ್ಲರಿಗೆ ಒಂದೇ ರಿಸಲ್ಟ್ ಕೊಡ್ತದೆ. ಬ್ರ್ಯಾಂಡ್ ಬೇರೆ ಆದ್ರೇನು, ಜಾಗ ಬೇರೆ ಆದ್ರೇನು, ಎಲ್ಲರಿಗೆ ಕುಡಿದು ಅದು ನಶೆನೆ ಆರಂಭ ಮಾಡೋದು. ಎಲ್ಲ ಆಯಾಮಗಳಲ್ಲಿನೇ ನೋವು ಕೊಡುದು, ಎಲ್ಲ ಆಯಾಮಗಳನ್ನೇ ಹಾಳು ಮಾಡುದು, ಎಲ್ಲ ಆಯಾಮಗಳಲ್ಲಿನೇ ತೊಂದರೆ ಕೊಡುದು. ನಾವು ಹೇಳಿದೀವಿ, ಸಾಕಷ್ಟು ಸಲ ಹೇಳ್ತೀವಿ, ಇದು ದೈಹಿಕ ಆಯಾಮದಲ್ಲಿ, ಮಾನಸಿಕ ಆಯಾಮ, ಅದರ ಜೊತೆಗೆ ಸಾಮಾಜಿಕ, ಆರ್ಥಿಕ, ಕೌಟುಂಬಿಕ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ, ಪ್ರಮುಖವಾಗಿ ಆಧ್ಯಾತ್ಮಿಕ. ಇಲ್ಲಿ ಈ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಥವಾ ಇದರ ಒಂದು
ಗುಣಮುಖ ಮಾಡ್ಬೇಕಾದ್ರೆ ನಾವು ಏನ್ ಹಿಡಿತೀವಿ ಅಂತಂದ್ರೆ ಉಳಿದ ಯಾವ ಆಸ್ಪೆಕ್ಟ್ಗಳಲ್ಲಿ ನಾವು ನೋಡುದೇ ಇಲ್ಲ. ನಿನ್ನ ದೇಹ ಸರಿ ಆಗ್ತದ, ನಿನ್ನ ಮನಸ್ಸು ಸರಿ ಆಗ್ತದ, ನಿನ್ನ ಕೌಟುಂಬಿಕ ಸ್ಥಿತಿ ಸರಿ ಆಗ್ತದ ಇಲ್ಲೋ, ನಿನ್ನ ಆರ್ಥಿಕ ಸ್ಥಿತಿಗತಿ ಸರಿ ಆಗ್ತದ ಇಲ್ಲೋ, ಅವೆಲ್ಲವನ್ನು ನೋಡುದಲ್ಲ. ಯಾವಾಗ ನಿನ್ನ ಆಧ್ಯಾತ್ಮಿಕ ಮೇನ್ ಟ್ರಿಗರ್ ಪಾಯಿಂಟ್ ಇದು, ಯಾವಾಗ ನಿನ್ನ ಆಧ್ಯಾತ್ಮ ಸರಿ ಆಗ್ತದ ಉಳಿದ ಎಲ್ಲ ಆಯಾಮಗಳು ತನ್ನಷ್ಟಕ್ಕೆ ತಾನೇ ಸರಿ ಆಗ್ತವೆ. ಉಳಿದ ಎಲ್ಲ ಆಸ್ಪೆಕ್ಟ್ಗಳು ತನ್ನಷ್ಟಕ್ಕೆ ತಾನೇ ಸರಿ ಆಗ್ತವೆ. ದೇಹನೂ ಸರಿ ಆಯ್ತು, ಮನಸ್ಸು ಕೂಡ ಸರಿ ಆಯ್ತು, ಆರ್ಥಿಕವಾಗಿ ಸರಿ ಹೊಂದಿದೆ, ಸಾಮಾಜಿಕವಾಗಿ ಸರಿ ಹೊಂದಿದೆ, ಕೌಟುಂಬಿಕವಾಗಿ ಸರಿ ಆಗ್ತದೆ. ಆದ್ರೆ ಟ್ರೀಟ್ಮೆಂಟ್ ಬೇಕಾಗಿರೋದು ಎಲ್ಲಿಗೆ ಅಂತಂದ್ರೆ ನನ್ನ ಆತ್ಮಕ್ಕೆ. ಅದನ್ನ ನಾವು ಇಲ್ಲಿ ಹೇಳ್ತಾರ ಅವ್ರ ಆಧ್ಯಾತ್ಮಿಕ ಸ್ಪಿರಿಚುವಲ್ ತಾನಾಂತರ ಆಗಬೇಕು ಅಂತ ಹೇಳಿ ನೀನ್ ಹೇಳಿದ್ರು. ಮುಂದೆ ಏನಾಗ್ತದೆ ನಾವೆಲ್ಲರೂ ಇಲ್ಲಿ ನೋಡೋಣ. ನನ್ನ ಜೊತೆ ನಮ್ಮ ಸ್ನೇಹಿತರು ಇದ್ದಾರೆ, ಪ್ರಶಾಂತ ಧಾಮದ ಸ್ನೇಹಿತರು ಅತ್ಯಂತ ಸ್ಪಷ್ಟವಾಗಿ ಓದ್ತಾರ, ಅವ್ರಿಗೆ ನಾನು ಬಹಳ ಆಭಾರಿಯಾಗಿರ್ತೀನಿ. ಸೊ ನಾವು 23ನೇ ಪೇಜಿನ ಒಂದು 3ನೇ ಪ್ಯಾರಾದಲ್ಲಿ ಇದ್ದೀವಿ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ, ನೀವು ಕೂಡ ಓದಿ ಸರ್ ದಯವಿಟ್ಟು. ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಪ್ರಥಮ ಹೆಜ್ಜೆ ಪುಟ ಸಂಖ್ಯೆ 23, 3ನೇ ಪ್ಯಾರಾಗ್ರಾಫ್. ನಾವು ಎಲ್ಲಿ ತಳ ಮುಟ್ಟಿದೆವೋ ಆ ತಳದ ಮಟ್ಟವನ್ನು ಇತರರಿಗೆ ತಾಗುವಂತೆ ಎತ್ತರಿಸಲಾಯಿತು. ನಾವು ಯಾವ ಹಂತದಲ್ಲಿ ಮದ್ಯ ವ್ಯಸನವನ್ನು ಒಪ್ಪಿಕೊಂಡೆವೋ ಅದಕ್ಕಿಂತ ಬಹಳ ಮೊದಲೇ ನಾವು ಮದ್ಯ ರೋಗಿಗಳಾಗಿದ್ದೆವು ಎಂಬುದನ್ನು ನಾವು ನಮ್ಮ ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗುತ್ತಾ ಇತರರಿಗೆ ತೋರಿಸುವುದು ಸಾಧ್ಯವಾಯಿತು. ಈ ಹಂತದಲ್ಲಿನ ಪ್ರಾರಂಭಿಕ ಅಥವಾ ಮಧ್ಯಮ ನಮ್ಮ ಕುಡಿತವು ಬರೇ ಚಟವಷ್ಟೇ ಆಗಿರಲಿಲ್ಲ, ಅದು ನಮ್ಮ ಅಧೋಗತಿಯ ಪ್ರಾರಂಭಿಕ ಹಂತವಾಗಿತ್ತು. ಸಂಶಯಿತರಿಗೆ ನಾವು ಹೇಳಿದೆವು, ಪ್ರಾಯಶಃ ನೀವು ಮದ್ಯರೋಗಿ ಆಗಿರಲಿಕ್ಕಿಲ್ಲ, ಆದರೆ ನಾವು ಹೇಳಿರುವುದನ್ನು ನೆನಪಿನಲ್ಲಿಟ್ಟುಕೊಂಡು ಇನ್ನು ಸ್ವಲ್ಪ ನಿಯಂತ್ರಿತ ಕುಡಿತವನ್ನು ಯಾಕೆ ಪ್ರಯತ್ನಿಸಬಾರದು? ಇಂತಹ ಮಾತುಕತೆ ತುರ್ತು ಮತ್ತು ಕ್ರಿಯಾತ್ಮಕ ಫಲಿತಾಂಶವನ್ನು ನೀಡತೊಡಗಿತು. ಇದರ ಫಲವಾಗಿ ನಾವು ಕಂಡುಕೊಂಡದ್ದು ಏನೆಂದರೆ, ಯಾವಾಗ ಒಬ್ಬ ಮದ್ಯರೋಗಿ ಇನ್ನೊಬ್ಬ ಮದ್ಯರೋಗಿಯ ಮನಸ್ಸಿನಲ್ಲಿ ತನ್ನ ಅವಸ್ಥೆಯ ನಿಜ ಸ್ವರೂಪದ ಬಗ್ಗೆ ಆಸ್ಥೆ ಮೂಡಿಸುತ್ತಾನೋ ಆವಾಗಿಂದ ಆ ವ್ಯಕ್ತಿ ಬದಲಾಗದಿರುವುದು ಅಸಾಧ್ಯ. ಪ್ರತಿ ಭೇಟಿಯ ನಂತರ ನಿಧಾನವಾಗಿ ಆತನು ಯೋಚಿಸಲು, ಸಂಶಯಿಸಲು ಪ್ರಾರಂಭಿಸುತ್ತಾನೆ. ಬಹುಶಃ ಆ ಏಯು ಹೇಳುವುದರಲ್ಲಿ ಏನೋ ಇರಬೇಕು ಎಂದು ಯೋಚಿಸಬಹುದು. ಅಂತಹ ಕೆಲವು ಅನುಭವಗಳ ನಂತರ ಹಾಗೂ ಅಂತಿಮ ತೊಂದರೆಗಳ ಪ್ರಾರಂಭಕ್ಕೆ ಮುಂಚಿತವಾಗಿ ಅವನು ನಮ್ಮಲ್ಲಿಗೆ ಖಂಡಿತವಾಗಿ ಬರುತ್ತಾನೆ. ಆತನು ನಮ್ಮಷ್ಟೇ ತಳಮಟ್ಟದವನಾಗಿರುತ್ತಾನೆ. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಹಳ ಸ್ಪಷ್ಟವಾಗಿ ಓದಿದ್ರಿ. ಯಾಕೆ ಈ ರಾಕ್ ಬಾಟಮ್ ಆಗಬೇಕು ಅಥವಾ ಯಾಕೆ ನಾವು ಈ ತಳವನ್ನು ಮುಟ್ಟಲೇಬೇಕು ಅಂತ ಬಯಸ್ತೀವಿ ಅನ್ನುವಂಥದ್ದು ನಾವು ನೋಡಿದ್ವಿ. ಬಟ್ ಇಲ್ಲಿ ಅವರು ತಳ ಮುಟ್ಟುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಇತ್ತು ಅದನ್ನ ನಾವು ಎತ್ತರಿಸಿ ತೋರ್ಸಕತ್ತೀವಿ. ನಾವು ಕೂಡ ಅದೇ ರೀತಿ ಏನು ಇನಿಷಿಯಲ್ ಸ್ಟೇಜ್ ನಲ್ಲಿ ಕುಡಿದ್ವಿ ಅಥವಾ ಒಂದಿಷ್ಟು ವರ್ಷಗಳ ನಂತರ ಕುಡಿತಾ ಇದ್ವಿ ಅವುಗಳನ್ನ ಹೇಳ್ತಾ ಇದ್ವಿ. ನಾವು ಕೂಡ ಈ ಅಮಲ ರೋಗಕ್ಕೆ ಬಲಿಯಾಗಬೇಕು ಅಥವಾ ಈ ಸ್ಟೇಜಿಗೆ ಬರ್ಬೇಕಾದ್ರೆ ಸ್ವಲ್ಪ ದಿನ ಏನ್ ತಗೊಂಡಿಲ್ಲ. ಸರಿ ಸುಮಾರು ನಾನು ನನ್ನ ಕುಡಿತ ಹೆಚ್ಚು ಕಮ್ಮಿ ಒಂದು 20 ವರ್ಷ. ಆ 20 ವರ್ಷದಲ್ಲಿ 14-15 ವರ್ಷ ನನಗೆ ಯಾವುದೇ ತರ ತೊಂದರೆ ಆಗಿಲ್ಲ. 14-15 ವರ್ಷದ ತನಕ ನಾನು ಕೂಡ ಯಾವಾಗಾರೊಮ್ಮೆ ಕುಡಿತಿದ್ದೆ, ಪಾರ್ಟಿ ಇದ್ದಾಗ ಕುಡಿತಿದ್ದೆ, ತಿಂಗಳಿಗೊಮ್ಮೆ ಕುಡಿತಿದ್ದೆ, 2 ತಿಂಗಳಿಗೊಮ್ಮೆ ಕುಡಿತಿದ್ದೆ, ಎಲ್ಲಾರು ಹೋದ್ರ ಬಂದ್ರ ಅದೆಲ್ಲವೂ ಮಾಡ್ತಿದ್ವಿ. ಬಟ್ ಆಫ್ಟರ್ ದ್ಯಾಟ್ ಒಂದಷ್ಟು ವರ್ಷಗಳ ಕಾಲ ಹೋದ ನಂತರ ಅದು ರೆಗ್ಯುಲರ್ ಆಯ್ತು, ಪ್ರತಿದಿನ ಬೇಕಾಯ್ತು. ಪ್ರತಿದಿನ ಕರೆಕ್ಟ್ ಸಮಯಕ್ಕೂ ಕೂಡ ಒಂದಿಷ್ಟು ದಿವಸ ನಾನು ಕೂಡ್ದೆ. ಅದಾದ ನಂತರ ಸ್ನೇಹಿತರೆ 24x7. ಸೊ ನಾನು ಮೊದಲಿಗೆ 24x7 ಕುಡಿದು ಆಮೇಲೆ ಇದಕ್ಕೆ ಹೋಗಿಲ್ಲ. ಇದು ಬೆಳೀತಾ ಹೋಗ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ತೋರಿಸ್ಕೊಡ್ತಾ ಹೋದ್ವಿ. ಅದಕ್ಕೆ ಅವರು ನಾವು ಎಲ್ಲಿ ತಳ ಮುಟ್ಟಿದ್ದೇವೆ, ನಾವು ಕೂಡ 14-15 ವರ್ಷ ಆರಾಮಾಗಿ ಕುಡಿದ್ವಿಪ್ಪ, ಅದಾದ ನಂತರ ನಮ್ಮ ಪರಿಸ್ಥಿತಿ ಇದು ಆಯ್ತು ಅನ್ನುವಂಥದ್ದನ್ನ ನಾವು ಅವ್ರಿಗೆ ಎತ್ತಿ ತೋರಿಸ್ತೇವೆ ಇಲ್ಲಿ. ಸೊ ಯಾವ ಹಂತದಲ್ಲಿ ನಾವು ಬಂದಾಗ ಈ ಮದ್ಯ ವ್ಯಸನವನ್ನ ಅಥವಾ ಅದನ್ನ ನಾವು ಒಪ್ಪಿಕೊಂಡ್ವಿ, ಅದಕ್ಕಿಂತ ಮೊದಲೇ ನಮ್ಮಲ್ಲಿ ರೋಗ ಇತ್ತು ಇದು. ಬಟ್ ನಮಗ ಅರ್ಥ ಆಗಲಿಲ್ಲ, ನಾನು ಈ ರೀತಿ ಯಾಕೆ ಕುಡಿತಾ ಇದ್ದೀನಿ ಅಂತ ಹೇಳಿ ನನಗೂ ಅರ್ಥ ಆಗ್ಲೇ ಇಲ್ಲ. ಇಲ್ಲ ಇದೆಲ್ಲ ಕಾಮನ್, ಏನಾಗೋದಿಲ್ಲ, ಯಾಕೋ ಒಂದ್ ಸ್ವಲ್ಪ ಹೆಚ್ಚಾಯ್ತು, ನಿನ್ನೆ ಬ್ರ್ಯಾಂಡ್ ಚೇಂಜ್ ಆಯ್ತು, ಯಾರೋ ಫೋರ್ಸ್ ಮಾಡಿದ್ರು ಅದಕ್ಕೆ ಹೆಚ್ಚಿಗೆ ಕುಡ್ದೆ, ಬ್ರ್ಯಾಂಡ್ ಚೇಂಜ್ ಆಯ್ತು ಅದಕ್ಕೆ ಹಂಗಾಯ್ತು, ಈ ಸಲ ಆ ತರ ಮಾಡೋದು ಬೇಡ, ಬೇರೆ ತರ. ಅಥವಾ ಜಾಗದ್ದು ಹೇಳ್ತಿದ್ವಿ, ಅಥವಾ ಬೇರೆ ಊರಲ್ಲಿ ಹೋಗಿದ್ವಿ, ಅಲ್ಲಿ ಯಾರು ಕೇಳೋರು ಇರ್ಲಿಲ್ಲ, ಹೇಳೋರು ಇರ್ಲಿಲ್ಲ, ಅದಕ್ಕೆ ಹೆಚ್ಚಿಗೆ ಕುಡಿದ್ವಿ ಅಂತ ಹೇಳಿ ನಮಗ ನಾವೇ ಸಬೂಬನ್ನ ಕೊಟ್ಕೋತಿದ್ವಿ. ಬಟ್ ಅದು ಎಲ್ಲವೂ ರೋಗದ ಲಕ್ಷಣಗಳಾಗಿದ್ವು. ಯಾವಾಗ ಸ್ವಲ್ಪ ಕುಡಿದ ನಂತರ ಇನ್ನಷ್ಟು ಬೇಕು ಅಂತ ಅನಿಸ್ತಾ ಇತ್ತು, ಅದು ನಮ್ಗೆ ಅವಾಗ ಅರ್ಥ ಆಗ್ಲೇ ಇಲ್ಲ. ಇವತ್ತು ಇಲ್ಲಿ ಬಂದ ನಂತರ ಈ ರೋಗದ ಲಕ್ಷಣಗಳನ್ನ ಮಾತನಾಡಿದ ನಂತರ ನಮಗ ಅರ್ಥ ಆಗ್ತಾ ಇದೆ.
ಈಗ ನಾವು ಹೇಳ್ತೀವಿ ಹೌದು ನಮ್ಗೆ ಯಾಕೆ ಹಂಗಾತು ಅವಾಗ ಅಂತ ಹೇಳಿ. ಸೊ ಅದನ್ನ ಅವ್ರಲ್ಲಿ ಹೇಳ್ತಾರೆ. ಅದಕ್ಕಿಂತ ಮೊದಲಿಗೆ ನಾವು ಮಧ್ಯ ರೋಗಿಗಳಾಗಿದ್ದೇವೆ ಅನ್ನೋದು ನಾವು ಯಾವಾಗ ನಮ್ಮ ಕಥೆಗಳನ್ನ ಅಥವಾ ನಮ್ಮ ಹಿಸ್ಟ್ರಿಯನ್ನ ಹೇಳ್ತಾ ಹೋಗ್ತೀವಿ ಅವಾಗ ಅದು ಗುರ್ತಾಕತಿ. ಅವಾಗ ನಾವು ಇತರರಿಗೆ ತೋರ್ಸಕ್ಕೂ ಸಾಧ್ಯ ಆಗ್ತದೆ. ನಾವು ಕೂಡ ಇವತ್ತೇನು ಹೊಸ ಬಂಧುಗಳು ಬರ್ತಾರ ಅವ್ರ ಮುಂದೆ ಅದನ್ನೇ ಹೇಳ್ತಿರ್ತೇವೆ. ನಾವು ಕೂಡ ಹಿಂಗೆ ಸ್ಟಾರ್ಟ್ ಮಾಡಿದ್ದು ಸರ್, ನಾವು ಬೀರು ಕುಡಿತಿದ್ವಿ, ಆಮೇಲೆ ಎಲ್ಲ ಚಲೋ ಚಲೋ ಕುಡಿತಿದ್ವಿ, ಚಲೋ ಚಲೋ ಹೋಟೆಲ್ದಲ್ಲಿ ಕುಡಿತಿದ್ವಿ, ಚಲೋ ಚಲೋ ಬ್ರ್ಯಾಂಡ್ ಕುಡಿತಿದ್ವಿ, ಅಗದಿ ಹೈಫೈ ಮೇಂಟೈನ್ ಮಾಡ್ತಿದ್ವಿ, ಎಲ್ಲ ಹಿಂಗೆ ಹೇಳ್ತಿದ್ವಿ. ಬಟ್ ಬರ್ಬರ್ತಾ ಎಲ್ಲಿಗಾತು ನಮ್ ಬಾಳೆ ಅಂತಂದ್ರೆ ಲಾಸ್ಟಿಗೆ ಎಲ್ಲಿ ಬಂತು ಸಂಗಯ್ಯ ಅಲ್ಲಿಗೆ ಬಂತು ಅನ್ನೋಂಗೆ ಕುತ್ತಚ್ಚ ಪತ್ತರಾಣಿ ಯಾವ ಲೆವೆಲಿಗೆ ಬರ್ಬೇಕು ಆ ಲೆವೆಲಿಗೆ ಬಂತು ಸರ್. ನಾವು ಕೂಡ ಇಷ್ಟೇ ಫಾಸ್ಟ್ ಆಗಿ ಕುಡಿತಿದ್ವಿ ಅಂತ ಹೇಳಿದಾಗ ಎಲ್ಲೋ ಒಂದಿಷ್ಟು ಅವ್ರಿಗೆ ಅಳಕ್ ಚಾಲು ಆಗ್ತದೆ ಸ್ನೇಹಿತರ. ಅವಾಗ ಸೊ ಆ ಹಂತದಲ್ಲಿ ನಮ್ಮ ಪ್ರಾರಂಭಿಕ ಅಥವಾ ನಮ್ಮ ಮಧ್ಯಮ ಹಂತ ಏನಿತ್ತು ಆ ಕುಡಿತ ಚಟವಷ್ಟೇ ಆಗಿರ್ಲಿಲ್ಲ. ಅದನ್ನ ನಾವು ಹ್ಯಾಬಿಟ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಏನೋ ಒಂದಿಷ್ಟು ಹ್ಯಾಬಿಟ್ ಮಾಡ್ತೀನಿ, ಒಂದಿಷ್ಟು ಅಭ್ಯಾಸ, ಅದು ನಮ್ಮ ಹ್ಯಾಬಿಟ್ ಆಗಿರ್ಲಿಲ್ಲ. ಅದು ನಮ್ಮ ಅಧೋಗತಿಯ ಪ್ರಾರಂಭಿಕ ಹಂತವಾಗಿತ್ತು. ಬದುಕಿನಲ್ಲಿ ಬೀಳಲಿಕ್ಕೆ ಏನು ಹೆಜ್ಜೆಗಳನ್ನು ನಾವು ಇಡಬೇಕಾಗಿತ್ತು ಅದ್ರದ್ದು ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟಿಂಗ್ ಅಂತ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಚೆನ್ನಾಗಿತ್ತು, ಬೀಳುವಂತದ್ದು ಸ್ಟಾರ್ಟಿಂಗ್. ಫಾಟಲ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಫೇಟಲ್ ಅಂದ್ರೆ ಇದು ಅಧೋಗತಿ ಇದೆ, ಅಂದ್ರೆ ಜೀವನಕ್ಕೆ ಹಾನಿಕಾರಿ ಆದಂತದ್ದು ಇದು ಫೇಟಲ್ ಅಂತ ಹೇಳ್ತೀವಿ ನಾವು. FATAL ಫೇಟಲ್ ಪ್ರೋಗ್ರೆಷನ್ ಅಂದ್ರೆ ಇದು ಅತ್ಯಂತ ಭಯಾನಕ ಇದು ನಮಗೆ. ಇದು ನಮ್ಮನ್ನ ಏನ್ ಹೇಳ್ತಿರಲ್ಲ ನಾವು, ಈ ಫೇಟಲ್ ಡಿಸೀಸಸ್ ಅಂದ್ರೆ ಮಾರಣಾಂತಿಕ. ಓಕೆ, ಮಾರಣಾಂತಿಕ ಬೆಳವಣಿಗೆ ಚಾಲು ಆಗಿತ್ತು ನಮಗೆ. ಫೇಟಲ್ ಅಂದ್ರೆ ಮಾರಣಾಂತಿಕ ಬೆಳವಣಿಗೆ ಚಾಲು ಆಗಿತ್ತು. ಆ ಹಂತ ನಮ್ಗದು ಅವಾಗ ಅರ್ಥ ಆಗಲಿಲ್ಲ. ಅವಾಗ ಅಷ್ಟಕ್ಕೂ ಕೂಡ ನಾವು ಹೇಳ್ತಾರ ಅವರು ಸಂಶಯಿತರಿಗೆ ಅಥವಾ ಅದನ್ನ ಯಾರು ಒಪ್ಕೊಳ್ಳಂಗಿಲ್ಲ ಅಲ್ಲಿ ಕೂಡ ಹೇಳ್ತಿಲ್ಲ, ಪ್ರಾಯಶಃ ನೀವು ಮಧ್ಯ ರೋಗಿ ಆಗಿರ್ಲಿಕ್ಕಿಲ್ಲ. ಆದರೆ ನಾವು ಹೇಳುವುದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಇನ್ನೂ ಸ್ವಲ್ಪ ನಿಯಂತ್ರಣದಲ್ಲಿ ಕುಡಿತವನ್ನು ಏಕೆ ಪ್ರಯತ್ನಿಸಬಾರದು ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾರೆ. ಇಲ್ಲಿ ಇವತ್ತು ಆ ಸ್ಥಿತಿಗೆ ಇಲ್ಲ, ಹಂಗೆ ಹೇಳುವಂತ ಪರಿಸ್ಥಿತಿನೇ ಇಲ್ಲ. ಆಲ್ಕೋಹಾಲ್ ಇದನ್ನ ಕಂಟಿನ್ಯೂಸ್ ಆಗಿ ನಾವು ಬಳಸ್ತಾ ಹೋದಂಗ ಇದು ಕ್ರಾನಿಕ್ ಆಗಿ ಮಾರ್ಪಡ್ತದ. ಇವತ್ತು ನನಗ್ ಬಂದಂತ ಪರಿಸ್ಥಿತಿ ಅವ್ನು ಯಾವತ್ತು ಕಂಟ್ರೋಲ್ ತಪ್ತಾನ ಅವಾಗ ಅದು ಆಗ್ತದೆ. ರೋಗದ ಎಲ್ಲ ಲಕ್ಷಣಗಳಿದೆ. ಅದಕ್ಕೆ ನಾವು ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತೀವಿ. ಆಮೇಲೆ ಆ 20 ಕ್ವಶನ್ಗಳಲ್ಲಿ ನೀವು 1ಕ್ಕೆ ಹ್ಞೂ ಅಂದ್ರೆ ಆಗುವ ಸಾಧ್ಯತೆ ಇದೆ, 2ಕ್ಕೆ ಅಥವಾ ಹ್ಞೂ ಅಂದ್ರೆ ನೀವು ಆಗಿರುವ ಸಾಧ್ಯತೆ ಇದೆ, ಅಥವಾ ಖಂಡಿತ ಆಗ್ತೀರಿ, ಅಥವಾ 3ಕ್ಕಿಂತ ಹೆಚ್ಚು ಕ್ವಶನ್ಗೆ ನೀವೆಲ್ಲ ಹೌದಪ್ಪ ಅಂತ ಉತ್ತರ ಕೊಟ್ಬಿಟ್ರೆ ನೀವು ಅಲ್ಲಿ ಖಂಡಿತವಾಗಿ ಅಮೂಲ್ ರೋಗಿಗಳಾಗಿದ್ದೀರಿ ಅನ್ನುವಂಥದ್ದು ಏನೋ ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತೀವಿ. ಆ ಬಾಲ್ಟಿಮೋರ್ ಅಮೆರಿಕಾದ ಏನು ಮೆಂಟಲ್ ಸೈನ್ಸ್ ಹಾಸ್ಪಿಟಲ್ ಅಲ್ಲಿ ಕೇಳ್ತಾರಲ್ಲ ಅಂತ ಕ್ವಶನ್ ಇಲ್ಲಿ ಅವ್ರಿಗೆ ಅರ್ಥ ಆಗಲಿ, ಅವ್ರು ಯಾವ ಪರಿಸ್ಥಿತಿಯನ್ನ ಯಾವ ಸ್ಥಿತಿಗತಿಗಳನ್ನ ಅವ್ರು ಎದುರಿಸಿದ್ದಾರೆ ಅನ್ನುವಂಥ ಒಂದು ಆ ಕ್ವಶನ್ಗಳ ಮುಖಾಂತರ ಅವರ ಹಿಸ್ಟ್ರಿಯನ್ನ ತೆಗಿಲಿಕ್ಕೆ ಅಥವಾ ಅವರನ್ನೇ ಬಿಡ್ತೀವಿ. ಹೌದು ಅಲ್ವ ಅನ್ನುವಂಥದ್ದನ್ನ ಸ್ವಚ್ಛ ಮನಸ್ಸಿನಿಂದ ಒಪ್ಕೊಳಕ ಅವ್ರಿಗೆ ಬಿಡ್ತೀವಿ. ಹೊರತಾಗಿ ನೀನ್ ಆಲ್ಕೋಹಾಲಿಕ್ಕು, ನೀನು ಮದ್ಯವ್ಯಸನಿ ಅಥವಾ ನೀನು ಅಮಲ್ ರೋಗಿ ಅಂತೇಳಿ ನಾವು ಹೇಳಕ್ ಆಗೋದಿಲ್ಲ. ಅದನ್ನ ಅವ್ರ ಮೇಲೇನೆ ಬಿಡ್ಬೇಕಾಗ್ತದ. ಆದ್ರೆ ಇಲ್ಲಿ ನಾನು ಮಾಡ್ತಾ ಇರೋದು ಏನಂದ್ರೆ ನಮ್ಮ ಕಥೆಯನ್ನ ಆ ತಳಮಟ್ಟ ಮುಟ್ಟೋಕ್ಕಿಂತ ಮೊದಲಿಗೆ ಹೆಂಗಿತ್ತು ಅದನ್ನ ನಾವು ಅವ್ರಿಗೆ ಎತ್ತಿ ತೋರಿಸ್ತೀವಿ ಸ್ನೇಹಿತರೆ. ಸೊ ಅದಾದ ನಂತರ ಇಂಥ ಮಾತುಕತೆ ಅಥವಾ ತುರ್ತು ಕ್ರಿಯಾತ್ಮಕ ಫಲಿತಾಂಶಗಳನ್ನು ಕೊಡಕ್ ಚಾಲು ಆಯ್ತು. ನಾವು ಹೇಳೋದನ್ನ ಹೌದು ನಾನು ಈ ತರ ಮಾಡ್ತಾ ಇದ್ದೀನಿ, ಮುಂದೆ ಬಂದು ನನ್ನ ಪರಿಸ್ಥಿತಿನೂ ಈ ತರ ಆಗ್ಬಹುದೋ ಏನೋ ಅನ್ನುವಂಥದ್ದು ಕೆಲವೊಬ್ರು ಅರ್ಥ ಮಾಡ್ಕೊಂಡು ಅವ್ರು ಒಳಗ್ ಬಂದ್ರು, ಗಟ್ಟಿಯಾಗಿ ಕೂತ್ರು. ಕೆಲವೊಬ್ರು ನಮ್ಗಿನ್ನ ಅದು ಆಗಿಲ್ಲ ತಗೋ, ನಾವು ಆರಾಮ ಇದೀವಿ, ನಮ್ಗೇನ್ ತೊಂದ್ರೆ ಇಲ್ಲ, ನಾವು ನಿಮ್ಮಂಗೆ ಯಾವತ್ತೂ ಕುಡಿಯೋದಿಲ್ಲ ಅಂತ ಹೇಳಿ ಹೋದ್ರು. ಒಂದಿಷ್ಟು ದಿವಸ ಆದ್ಮೇಲೆ ಮತ್ತೆ ವಾಪಸ್ ಅವರು ಬಂದ್ರು. ಯಾಕಂದ್ರೆ ನಮ್ಗೆ ಗುರ್ತಿರುತ್ತೆ ಆಲ್ಕೋಹಾಲಿಕ್ಸ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ನಮಗ್ ಗುರ್ತು, ಅವ್ರಿಗಿನ್ನ ಗುರ್ತಿರೋದಿಲ್ಲ. ಸೊ ನಾವು ಕೂಡ ಇಲ್ಲಿ ಬಂದ ನಂತರ ಕಲ್ತಿದ್ದಲ್ಲ, ಅವ್ರು ಬಂದ ನಂತರ ಕೂತ್ ನಂತರ ಕಲಿತಾರ, ಗುರ್ತಾಗ್ತದ. ಮುಂದೊಂದಿನ ಅವರು ಹೇಳ್ತಾರೆ ನಾನು ಇದೇ ರೀತಿ ಹೇಳ್ತಿದ್ನಪ್ಪೋ ಅಂತ ಹೇಳಿ ಅವಾಗ ಗುರ್ತಾಗ್ತದೆ. ಸೊ ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಯಾವ ಒಬ್ಬ ಮಧ್ಯ ರೋಗಿ ಇನ್ನೊಬ್ಬ ಮಧ್ಯ ರೋಗಿಯ ಮನಸ್ಸಿನಲ್ಲಿ ತನ್ನ ಅವಸ್ಥೆಯ ಅಥವಾ ತನ್ನ ಸ್ಥಿತಿಗತಿಯ ನಿಜ ಸ್ವರೂಪವನ್ನು ಅದರ ಬಗ್ಗೆ ಅದರ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಾನೋ ಆವಾಗಿನಿಂದ ಆ ವ್ಯಕ್ತಿ ಬದಲಾಗದೆ ಇರುವುದು ಅಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾರು ಹೊರಗಿನವ್ರು ಹೇಳೋದಿಲ್ಲ, ಪ್ರವಚನ ಕೊಡೋದಲ್ಲ. ನಾನು ಕುಡುಕನಲ್ಲದೆ ಇನ್ನೊಬ್ಬ ಕುಡುಕನಿಗೆ ಏನು ಹೇಳಕ್ ಹೋಗುದಿಲ್ಲ. ಅಂದ್ರೆ ನಾನೊಬ್ಬ ಮದ್ಯ ವ್ಯಸನಿಯಾಗಿ ಅಥವಾ ಅಮೂಲ್ ರೋಗಿಯಾಗಿ ಅದೀನ್ ಅನ್ನುವಂಥದ್ದು ನನಗೆ ಗುರ್ತದ. ಈ ಅಮೂಲ್ ರೋಗದಿಂದ ನಾನೇನೇನು ಅನುಭವಿಸಿನ ಅನ್ನುವಂಥದ್ದು ನನಗೆ ಗುರ್ತದ. ಅದನ್ನ ನಾನು ಇನ್ನೊಬ್ಬಂಗೆ ಹೇಳಿದಾಗ ಖಂಡಿತವಾಗಿ ಅವನು ನಿರಾಕರಿಸುದಿಲ್ಲ. ಬಹಳಷ್ಟು ಮಂದಿ ನಿರಾಕರಿಸುದಿಲ್ಲ. ಕೆಲವೊಬ್ರು ಇರ್ತಾರ ಅದ್ಭುತ ಗಡಿಗಳು, ಅವ್ರು ಇಂಥವ್ರೇ ಏನಂತ ಹೇಳ್ತೀವಿ ನಾವು, ಏನು
ಅವ್ರು ಅದೇ ರೀತಿ ಹುಟ್ಟಿರ್ತಾರ ಅಂತ ಏನ್ ಹೇಳ್ತೀವಲ್ಲ, ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ನೀವು ತಲೆ ಕೆಳಗೆ ಮಾಡಿ ಮ್ಯಾಗ ನಿಂತು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಸಾಕಷ್ಟು ಜನರನ್ನ ನೋಡಿದ್ದಾನೆ, ಒಪ್ಕೊಳ್ಳೋದಿಲ್ಲ ಅವ್ರು. ಹೇ ಅಂತಾರೆ, ನಮಗ್ ಆಗೇ ಇಲ್ಲ ಇದು ರೋಗ ಅಂತಾರ. ಬಟ್ ಎಲ್ಲಾ ರೋಗದ ಲಕ್ಷಣಗಳು ನಮ್ಮ ಕಣ್ಣಿಗೆ ಕಾಣ್ತಿರ್ತಾವ, ಬಟ್ ಆ ಮನುಷ್ಯ ಒಪ್ಕೊಳ್ಳೋದಿಲ್ಲ. ಆದ್ರೆ ಬಹಳಷ್ಟು ಜನ ಒಪ್ಕೋತಾರ, ಹೌದು ನಮಗೂ ಕೂಡ ಇದೊಂದಿಷ್ಟು ಏನೋ ಪ್ರಾಬ್ಲಮ್ ಆಗ್ಬೋದು, ಇವರೆಲ್ಲ ಹೇಳ್ತಾ ಇದಾರಲ್ಲ ಅವ್ರಿಗೆ ಬಹಳ ಇಂಟ್ರೆಸ್ಟ್ ಬರ್ತದ. ಹೌದಪ್ಪ, ಇವ್ರ ಕಥೆಗಳು ಹಿಂಗಾಗಿ ಇವ್ರು ಹಿಂಗ್ ಕುಡಿತಿದ್ರಂತೆ, ಆಮೇಲೆ ಇವ್ರು ಹಿಂಗ್ ಆಗಿದ್ದಾರೆ. ಸೊ ಕೆಲವೊಮ್ಮೆ ಎಲ್ಲವನ್ಕಿ ಮೀರಿ ನಾವು ಏನು ಕುಡಿತದ ದಿನಗಳಲ್ಲಿ ಇದ್ದಂತ ಕೆಲವೊಂದಿಷ್ಟು ಫೋಟೋಗ್ರಾಫ್ಗಳನ್ನು ಕೂಡ ತೋರಿಸಿರ್ತೀವಿ. ನೋಡ್ರಿ, ಕುಡಿ ಮುಂದಾಗ ನಾನು ಈ ತರ ಇದ್ದೆ ಅನ್ನುವಂಥದ್ದು. ಏನೋ 2016, 2017, 2018 ನನ್ನ ಫೋಟೋ ಅವನ್ನ ತೋರಿಸಿದಾಗೂ ಕೂಡ ಕೆಲವೊಬ್ಬರಿಗೆ ಗಾಬರಿ ಆಗ್ತದೆ. ನೀವೇನಾ ಇವರು ಈ ತರ ಇದ್ರ ನೀವು ಅಂತ. ಅವಾಗ ಅವ್ರಿಗೆ ಒಂಚೂರು ಕನ್ಫರ್ಮೇಶನ್ ಬರ್ತದೆ, ಕುಡಿತದಿಂದಾಗಿ ಇವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಪ್ಪ ಅನ್ನುವಂಥದ್ದು. ಸೊ ಹಂಗಂತೇಳಿ ಎಲ್ಲರಿಗೆ ತೋರಿಸೋದಲ್ಲ, ಎಲ್ಲರಿಗೆ ಇದು ಮಾಡೋದಿಲ್ಲ. ಬಹಳ ಡೀಪ್ ಆಗಿ ಹೋದಾಗ ಕೆಲವೊಮ್ಮೆ ತೋರಿಸ್ಬೇಕಾಗ್ತದೆ, ನೋಡಿ ನನ್ನ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಾಗಿದ್ದೀನಿ. ಸೊ ಇವತ್ತು ಕೈ ಮೈ ದೈಹಿಕವಾಗಿ ಎಲ್ಲವೂ ಸರಿ ಇದೆ, ಚೆನ್ನಾಗಿ ಮಾತಾಡ್ತಾ ಇದ್ವಿ. ಸೊ ಇದು ಏನು ಗ್ರೋತ್ ಆಗಿದೆ ಇದನ್ನ ತೋರಿಸ್ಬೇಕು, ನಾನು ಭಾರಿ ಅಂತ ತೋರ್ಸಕ್ಕಲ್ಲ. ಇಲ್ಲಿ ಬಂದ ನಂತರ ನಾವು ಯಾವ ರೀತಿ ಬದಲಾವಣೆ ಆಗಿದ್ದೀವಿ, ದೈಹಿಕವಾಗಿ ಹೇಗೆ ಬದಲಾವಣೆ ಆಗಿವೆ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೇಗೆ ನಾವು ಬದಲಾವಣೆ ಆಗಿವೆ, ಹೇಗೆ ನಾವು ರೂಪಾಂತರಗೊಂಡೀವಿ, ಅದನ್ನ ತೋರಿಸ್ಬೇಕಾಗಿರ್ತದೆ. ಅದನ್ನ ತೋರಿಸ್ಬೇಕಾದಾಗ ಆ ಮನುಷ್ಯನಿಗೆ ನಮ್ಮಲ್ಲಿ ಒಂದಿಷ್ಟು ಆಸ್ತಿ ಮೂಡ್ತದೆ. ಆಸ್ತಿ ಮೂಡ್ದಂದ್ರೆ ಇಂಟ್ರೆಸ್ಟ್ ಬರ್ತದೆ. ಸೊ ಇಲ್ಲೇನೋ ಹೇಳ್ತಾ ಇದ್ದಾರೆ, ಇಲ್ಲೇನೋ ಇದೆ ಅನ್ನುವಂಥದ್ದು ಬರ್ತದೆ. ಸೊ ಅವಾಗ ಅವನು ನಿಧಾನವಾಗಿ ಯೋಚನೆ ಮಾಡಕ್ ಚಾಲು ಮಾಡ್ತಾನ. ಅವಾಗ ಒಂದಿಷ್ಟು ಇಲ್ಲೇನೋ ಡೌಟ್ ಇದೆ, ನನ್ನ ಪರಿಸ್ಥಿತಿ ಮ್ಯಾಗೂ ನಾನು ಯೋಚನೆ ಮಾಡ್ಬೇಕು ಅನ್ನುವಂಥದ್ದು ಅವನ ಮೇಲೇನೆ ಸಂಶಯ ಬರಕ್ ಚಾಲು ಆಗ್ತದೆ. ಹೌದಲ್ಲ, ಇವರು ಇಲ್ಲಿ ಹೇಳ್ತಾ ಇರೋದು ಸರಿ, ನಾನು ಇದೇ ರೀತಿ ಕುಡ್ದೆ, ನಾನು ಇದೇ ರೀತಿ ಮಾಡಿದೆ, ನನ್ನ ಪರಿಸ್ಥಿತಿ ಇದೇ ರೀತಿ ಕುಡಿತಾ ಹೋದ್ರೆ ನನ್ನ ಪರಿಸ್ಥಿತಿನೂ ಹಿಂಗೆ ಆಗ್ಬೋದು ಅನ್ನುವಂಥ ಸಂಶಯ ಅವನ ಮೇಲೆ ಅವನಿಗೆ ಮೂಡಕ್ ಚಾಲು ಆಗ್ತದೆ ಸ್ನೇಹಿತರೆ. ಅವಾಗ ಅವನು ಯೋಚನೆ ಮಾಡ್ತಾನೆ, ಬಹುಶಃ ಆ ಅವರು ಹೇಳೋದ್ರಲ್ಲಿ ಏನೋ ಇರಬೇಕು ಅಂತ ಹೇಳಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಎಸ್, ಅಲ್ಲೇನೋ ಇದೆ, ಹಂಗಾಗಿ ಅವ್ರೆಲ್ಲವ್ರು ಹೇಳ್ತಾರ, ಅವ್ರೇನೋ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನು ಯೋಚನೆ ಮಾಡಕ್ ಚಾಲು ಮಾಡ್ತಾನ ಸ್ನೇಹಿತರೆ. ಅದಾದ ನಂತರ ಅವನ ಅನುಭವಗಳು, ಅಂತ ಕೆಲವು ಅನುಭವಗಳು ಏನಿರ್ತಾವು, ನಂತರ ಮತ್ತು ನಾವು ಏನು ಅನುಭವಿಸಿದ ಅಂತಿಮ ತೊಂದರೆಗಳು ಏನಿರ್ತಾವು, ಅವೆಲ್ಲವೂ ಅವನ ಪ್ರಾರಂಭಕ್ಕಿಂತ ಮುಂಚೆನೆ ಅವನು ಖಂಡಿತವಾಗಿ ನಮ್ಮಲ್ಲಿ ಬರ್ತಾನ. ಸೊ ನಾವೇನು ಪಟ್ಟಂತ ಏನು ರಾಕ್ ಬಾಟಮ್ ಸ್ಟೇಜ್ ಇತ್ತು, ಕೊನೆ ದಿನಗಳು ಏನಿದ್ದು, ಆ ಸ್ಟೇಜಿಗೆ ಹೋಗ್ಲಾರ್ದನೆ ಯಪ್ಪ ಬೇಡಪ್ಪ, ನಾನು ಇದೇ ರೀತಿ ಮಾಡ್ತಾ ಹೋದ್ರೆ ನನ್ನ ಪರಿಸ್ಥಿತಿನೂ ಹೀಗೆ ಆಗ್ತದ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಕಲ್ಪನೆ ಅವನಲ್ಲಿ ಮೂಡಿದ್ರೆ ಖಂಡಿತವಾಗಿ ಅವನು ಈ ಎಲ್ಲ ಪ್ರಾಬ್ಲಮ್ಗಳು ತನ್ನ ಜೀವನದಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮೊದಲೇನೆ ಈ ಕಾರ್ಯಕ್ರಮಕ್ಕೆ ಬರ್ತಾನೆ, ಖಂಡಿತವಾಗಿ ಬರ್ತಾನೆ ಅಂತ ಬರೀತಾರೆ. ಬಿಫೋರ್ ಬಿಗಿನಿಂಗ್ ದ ಪ್ರಾಬ್ಲಮ್ ಅಥವಾ ಬಿಫೋರ್ ಆನ್ಸೆಟ್ ಆಫ್ ದ ಎಕ್ಸ್ಟ್ರೀಮ್ ಡಿಫಿಕಲ್ಟೀಸ್. ಏನು ನಾವು ಎಲ್ಲ ಕಥೆಗಳನ್ನು ಹೇಳ್ತೀವಿ, ನಾವು ಏನೇನು ಡಿಫಿಕಲ್ಟೀಸ್ ಅನ್ನ ಫೇಸ್ ಮಾಡಿದ್ವಿ, ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ, ಯಾವ್ಯಾವ ರೀತಿ ನಮ್ಮ ಬದುಕು ಆಗಿ ಹೋಯ್ತು ಅನ್ನುವಂಥದ್ದನ್ನೆಲ್ಲವನ್ನ ಹೇಳಿದಾಗ ಅವನು ಅನ್ಕೊಂತಾನ, ನಾವು ಆ ರೀತಿ ಆ ಹಂತಕ್ಕೆ ಹೋಗೋಕ್ಕಿಂತ ಮೊದಲಿಗೆ ಇಲ್ಲಿ ಸೇಫೆಸ್ಟ್ ಪ್ಲೇಸ್ ಇದೆ, ಒಂದು ಸೇಫೆಸ್ಟ್ ಹ್ಯಾಂಡ್ ಇದೆ, ಜೋಪಾನ ಮಾಡುವಂಥವ್ರು ಇದ್ದಾರೆ, ಕೇರ್ ಮಾಡುವಂಥವ್ರು ಇದ್ದಾರೆ, ಲವ್ ಮಾಡುವಂಥವ್ರು ಇದ್ದಾರೆ, ನಿಮಗೆ ಗೌರವ ಕೊಡುವಂಥವ್ರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂತ ಅರ್ಥ ಆದಾಗ ಅವ್ರು ಬಂದು ಇಲ್ಲಿ ಆರಾಮಾಗಿ ಕೊಡ್ತಾರೆ. ಅವ್ರಿಗೆ ಇಲ್ಲಿ ಎಷ್ಟು ಪ್ರೀತಿ ಸಿಗ್ತದ, ಎಷ್ಟು ಗೌರವ ಸಿಗ್ತದ, ಎಷ್ಟು ಮರ್ಯಾದೆ ಸಿಗ್ತದ, ಎಷ್ಟು ಒಂದು ವಿಶ್ವಾಸ ಸಿಗ್ತದ ಅನ್ನುವಂಥದ್ದನ್ನ ನಾವು ಹೊಸ ಬಂಧುಗಳಿಗೆ ತೋರಿಸುವ ಪ್ರೀತಿ ಮೇಲೆ ಗುರ್ತಿರ್ತದೆ. ನಮಗೂ ಕೂಡ ಆ ಪ್ರೀತಿ, ಆ ಗೌರವ, ಆ ಎಲ್ಲವನ್ನ ತೋರಿಸಿದ ನಂತರ ನಾವು ಗಟ್ಟಿಯಾಗಿ ಇಲ್ಲಿ ಕೂತೀವಿ ಸ್ನೇಹಿತರೆ. ನಮಗೆ ಇದನ್ನ ಬಿಟ್ಟು ಹೊರಗೆ ಹೋಗಕ್ ಇಷ್ಟಾನೇ ಇಲ್ಲ. ನಾವು ಯಾವಾಗ್ಲೂ ಹೇಳ್ತಿರ್ತೀನಿ, ಬರ್ತಾ ಇರು, ಇಲ್ಲ ಬಂದೀವಿ, ಇಲ್ಲಿ ಕುಂತು ಬಿಡ್ರಿ, ಈ ಕಾರ್ಯಕ್ರಮದ ಒಳಗಿದ್ದು ಬಿಡ್ರಿ ಅಂತ ಹೇಳ್ತೀನಿ. ಸ್ಟೇ ಹಿಯರ್, ಕೀಪ್ ಕಮಿಂಗ್ ಬ್ಯಾಕ್, ಬೇಡ ಹೋಗುದು ಬರುದು ಬೇಕಾಗಿಲ್ಲ ನಮ್ಗೆ. ಇವತ್ತು ಬಂದೀವಿ, 6 ತಿಂಗಳನೋ ವರ್ಷನೋ ಹೋಗುದು, ಮತ್ ಕುಡಿದು, ಮತ್ ಬೀಳುದು, ಮತ್ ಅಲ್ಲಿ ಹೇಳಿ ಅನಿಸ್ಕೊಳ್ಳೋದು, ಹೊರಗಡೆ ಮತ್ ದಂಡಿಗೆ ಬೀಳುದು, ಮತ್ ರಾಕ್ ಬಾಟಮ್ ಏನು ಅವೆಲ್ಲವನ್ನ ಅನುಭವಿಸಿ ಮತ್ ಒಳಗೆ ಬರೋದ್ರಾಗ ಏನ್ ಅರ್ಕತೈತಿ. ಕೆಲವೊಬ್ರು ಅಸಹ್ಯ ಒಳಗೆ ಬಂದಿಲ್ಲ, ಒಳ್ಳೆ ಇಲ್ಲಿಂದ ಹೋದವ್ರು ಬೇಡಪ್ಪ ಮತ್ತೇನು ಹೋಗುದಲ್ಲಿ ಅಂತೇಳಿ. ಅದ ಆಗ್ಬಾರ್ದು ಸ್ನೇಹಿತರೆ. ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರೀತಿ ತೋರಿಸ್ತೀವಿ, ಪ್ರತಿಯೊಬ್ಬರಿಗೂ ಗೌರವ ಕೊಡ್ತೀವಿ, ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ತಗೊಳಕ್ ಪ್ರಯತ್ನ ಮಾಡ್ತೀವಿ. ಹಂಗಂತೇಳಿ ಪ್ರತಿ ಸಲ ಅದನ್ನು ಮಾಡ್ಕೋತ ಕುಂತಿಲ್ಲ ನಾವು. ಒಂದಿಷ್ಟು ಸಲ ಗದರಿಸಿವಿ, ಒಂದಿಷ್ಟು ಸಲ ಬೈದಿವಿ, ಒಂದೊಂದು ಸಲ ಎಷ್ಟ್ ಹೇಳಿದ್ರೆ ಅಷ್ಟೈತಿ ಮರಯ್ಯ, ನಿನಗೆ ಹೇಳೋ ಬದ್ಲಿ ಬೇರೆ ಯಾರಿಗಾರ ಹೇಳಿದ್ರೆ ಆ ಟೈಮ್ ವೇಸ್ಟ್ ಆಗೋದಿಲ್ಲ ನಮ್ದಂತ ಬಿಟ್ಟಿದ್ದು ಐತಿ.
ಪ್ರತಿ ಸಲ ಆಗೋದಿಲ್ಲ. 10 ಸಲ ಮಾಡ್ತೀವಿ, 15 ಸಲ ಮಾಡ್ತೀವಿ, 5 ಸಲ ಮಾಡ್ತೀವಿ. ಎಷ್ಟು ಸಲ ಮಾಡ್ಬೇಕು ಅಷ್ಟು ಸಲ ಪ್ರೀತಿ ತೋರಿಸಿವಿ, ಗೌರವ ಕೊಟ್ಟಿವಿ, ಇನ್ನಷ್ಟು ಅವರನ್ನ ಪ್ರೋತ್ಸಾಹಿಸಿ ತಂದು ಇಲ್ಲಿ ಕೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿವಿ. ಬಟ್ ಅದೇ ಮಾಡ್ತಾ 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 ಆ ಒಬ್ಬೊಬ್ರಿಗೆ ಹೆಂಗಾಗ್ಬಿಟ್ಟಿತ್ತಂದ್ರ, ನಾನು ಮತ್ತೆ ಕುಡಿತೀನಿ, ಇವರು ಮತ್ತೆ ಮನೆಗೆ ಬರ್ತಾರೆ, ಮತ್ತೆ ಕಾರ್ಯಕ್ರಮ ಕರ್ಕೊಂಡ್ ಬರ್ತಾರೆ, ಮತ್ತೆ ಕುಂದಿರ್ಸ್ತಾರೆ, ಮತ್ ನಾನು 1 ತಿಂಗಳು 2 ತಿಂಗಳು ಮೈಕೈ ಎಲ್ಲ ಗಟ್ಟಿ ಹಾಕೈತಿ, ಮತ್ತೆ ಕುಡಿತೀನಿ, ಮತ್ತೆ ಬರ್ತಾರೆ ಅನ್ನುವಂಥದ್ದು ಕೂಡ ಮಾಡಿದವ್ರ ಅದಾರ. ಆ ರೀತಿ ಆಗ್ಬಾರ್ದು. ಮೊದಲಿಗೆ ಎಷ್ಟು ಪ್ರೀತಿ ತೋರಿಸಿವಿ, ಆಮೇಲೆ ಕೈ ಬಿಟ್ಬಿಟ್ವಿ. ಏನು ತಿಳಿಸಿ ಹೇಳಬೇಕಾಗಿತ್ತು, ಏನು ಕಾರ್ಯಕ್ರಮ ಅನ್ನುವಂಥದ್ದು ತೋರಿಸ್ಕೊಟ್ವಿ, ಏನು ರೋಗ ಅನ್ನುವಂಥದ್ದನ್ನ ತೋರಿಸ್ಕೊಟ್ವಿ, ಈ ತರ ಕುಡ್ದಾಗ ಮತ್ತೆ ಕುಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದ ಅನ್ನುವಂಥದ್ದನ್ನು ತೋರಿಸ್ಕೊಟ್ವಿ. ಅದಾದ ನಂತರ ಅವ್ರು ಮತ್ತೆ ಅದನ್ನೇ ಮಾಡ್ಕೊತ ಹೋದ್ರ ಯಾರು ಏನು ಮಾಡಕ್ಕಾಗಲ್ಲ. ಅವ್ರು ಅದೇ ರೀತಿ ಹುಟ್ಟಿರ್ಬೋದು ಅಂತ ಏನೋ ಒಂದು ಸೆಂಟೆನ್ಸ್ ಬರ್ತದಲ್ಲ, ಖಲಾಸ್ ಅಲ್ಲಿಗೆ. ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮ್ಮದ ನಡಿ. ನಿನಗೆ ಕೊಡುವಂತ ಸಮಯ ಇನ್ನೊಬ್ಬ ಹೊಸ ಬಂಧುವಿಗೆ ಕೊಟ್ರೆ ಅದು ಹೇಳ, ಅಲ್ಲಿ ನಿನ್ನ ಪದೇ ಪದೇ ನಿನ್ನೊಬ್ಬನ್ನ ಹಿಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನೀನ್ ಎಷ್ಟು ಸಲ ಕಾರ್ಯಕ್ರಮ ಕರ್ಕೊಂಡ್ ಮತ್ತೆ ಮತ್ತೆ ಅದನ್ನೇ ಮಾಡ್ತೀನಿ ಅಂತಂದಾಗ ಯು ಡೋಂಟ್ ವೇಸ್ಟ್ ಟೈಮ್ ದೇರ್ ಅಂತ ಹೇಳ್ತಾರಲ್ಲಿ, ಬಿಗ್ ಬುಕ್ ಅಲ್ಲಿ ಹೇಳ್ತಾರೆ. ಅಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಅವನಿಗೆ ಅದು ಇರಕ್ಕಿಲ್ಲ, ಏನ್ ಮಾಡುದು, ನಾವ್ರ ಏನ್ ಮಾಡಕತ್ತಿ, ಎಲ್ಲವನ್ನ ಹೇಳ್ತೀವಿ. ಕೆಲವ್ರು ಅದೇ ರೀತಿ ಹುಟ್ಟಿರ್ತಾರ, ಅವ್ರಿಗೆ ಅರ್ಥ ಆಗೋದಿಲ್ಲ, ಸೊ ಅವ್ರು ಏನು ಮಾಡಕ್ ಆಗಂಗಿಲ್ಲ ಅಂತ ಹೆಂಗ್ ಹೇಳ್ತೀವಲ್ಲ ನಾವು. ಸೊ ಈ ಸರಳ ಕಾರ್ಯಕ್ರಮ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ, ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ, ಕೆಲವೊಬ್ರು ತಿಳ್ಕೊಳಂಗಿಲ್ಲ. ಕೆಲವೊಬ್ರು ತಿಳ್ಕೊಂಡ್ರು ಕೂಡ ಇದು ಏನು ಮಾಡೋದಿಲ್ಲ, ಇದು ಎಷ್ಟೇ ಹಣ ಬರ, ನಾನು ಅಗಲೇ ಮುಗಲೇ ಬಾಗ್ಲ ತರದೇ ಇರ್ತೈತಿ, ಓಪನ್ ಇರ್ತೈತಿ, ಯಾವಾಗ ಬೇಕು ಅವಾಗ ಬಂದ್ರು ಕೂಡ ನನ್ನೇನು ಇವ್ರು ಹೊರಗೆ ಹಾಕೋದಿಲ್ಲ, ನನ್ನ ಕರ್ಕೋತಾರ. ಯಾಕಂದ್ರೆ ನಮ್ಮ 3ನೇ ಪರಂಪರೆ ಹೇಳ್ತದ, ಕುಡ್ತಾ ಒಂದ ನಿಲ್ಲಿಸಿದ ಹಂಬಲ ಇದ್ರೆ ಸಾಕು, ಇಲ್ಲಿ ಒಳಗ್ ಬರ್ಬೋದು, ನಾವು ಬೇಕಾದ್ ಮಾಡ್ಲಿ, ಹೆಂಗಾರ ಇರ್ಲಿ, ಎಷ್ಟು ಸಲಾರು ಬರ್ಲಿ, ಏನಾರ ಮಾಡ್ಲಿ. ಆದ್ರೂ ಕೂಡ ಹೇಳ್ತಾರ ಅವ್ರು ತಪ್ಪಿತಸ್ಥರಲ್ಲ. ಕಠಿಣ ಪ್ರಾಮಾಣಿಕತೆ ಬೇಡಿಕೆ ಜೀವನವನ್ನ ಅವ್ರಿಗೆ ಏನು ಗ್ರಹಿಸಲು ಆಗುದಿಲ್ಲ. ಇಲ್ಲಿ ಏನು ಕಠಿಣ ಪ್ರಾಮಾಣಿಕತೆ ಅನ್ನುವಂತ ಜೀವನವನ್ನ ಬೆಳವಣಿಗೆ ಮಾಡಕ್ಕೂ ಕೂಡ ಅವರು ಸ್ವಾಭಾವಿಕವಾಗಿ ಅಶಕ್ತರಾಗಿರ್ತಾರೆ. ಅದು ಅವ್ರ ಪ್ರಾಬ್ಲಮ್ ಅಲ್ಲ, ಹುಟ್ಟಿನಿಂದ ಹಂಗೆ ಇರಬಹುದವ್ರು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಏನ್ ಹೇಳ್ಬೇಕು ಅದೆಲ್ಲವನ್ನ ಹೇಳ್ರಿ, ಪದೇ 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 ಬೆನ್ ಹತ್ತದ್ರಾಗ ಏನು ಅವಶ್ಯಕತೆ ಇರೋದಿಲ್ಲ. ಆವ ಮನುಷ್ಯ ಸರಿಯಾಗಿ ಒಂದು ಸಲ ಅರ್ಥ ಮಾಡ್ಕೊಂಡು ಇದ್ರೊಳಗೆ ಏನಾರ ಇದೆ ಅನ್ನುವಂಥದ್ದನ್ನ ಯೋಚನೆ ಬಂದವ ಬಹುಶಃ ನನಗನ್ಸ ಮಟ್ಟಿಗೆ ಇಲ್ಲಿಂದ ಹೊರಗೆ ಹೋಗಿಲ್ಲ. ಯಾರು ತಿಳ್ಕೊಂಡಾರ ಅವ್ರು ಇಲ್ಲಿಂದ ಹೊರಗೆ ಹೋಗಿಲ್ಲ. ಕೆಲವೊಬ್ರಿಗೆ ಲೇಟ್ ಆಗಿ ಅರ್ಥ ಆಗೈತಿ, ಮತ್ ಹೋಗಿರ್ತಾರ, ಮತ್ ಬರ್ತಾರ, ಓಕೆ ಫೈನ್, ಎಂದಾದ್ರೂ ಒಂದು ದಿನ ಗುರ್ತಾತಲ್ಲ, ಅದು ಒಂದೇ ಖುಷಿ ಪಡೋದು. ಸೊ ಅದಾದ ನಂತರ ಓದಿ ಸರ್ ಪ್ಲೀಸ್. ಪ್ರತಿ ಸದಸ್ಯನು ಮೊದಲು ತಲೆ ಮುಟ್ಟಲೇಬೇಕೆಂದು ಯಾಕೆ ಈ ಒತ್ತಾಯ? ಇದಕ್ಕೆ ಉತ್ತರವೆಂದರೆ, ತಲೆ ಮುಟ್ಟದಿದ್ದ ಅಂತಹ ಬಹು ಕಡಿಮೆ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಸರಿಯಾದ ನಿಷ್ಠೆಯಿಂದ ಅನುಸರಿಸುತ್ತಾರೆ. ಕ್ರಿಯಾಶೀಲ ಎ ಸದಸ್ಯರಿಗೆ ಉಳಿದ 11 ಹೆಜ್ಜೆಗಳೆಂದರೆ ತನ್ನ ಸ್ವಭಾವ, ನಡವಳಿಕೆ, ಗುಣನಡತೆ ಇತ್ಯಾದಿಯನ್ನು ಕ್ರಮೇಣ ಬದಲಿಸುವುದು. ಅದು ಪ್ರಥಮ ಮೆಟ್ಟಿಲು ಸಂಪೂರ್ಣವಾಗದವನಿಗೆ ಸಾಧ್ಯವಾಗುವುದಿಲ್ಲ. ಇನ್ನು ಕುಡಿಯುತ್ತಿರುವವನಿಗೆ ತಲೆ ಮುಟ್ಟದೆ ಇದ್ದು ಮೊದಲ ಮೆಟ್ಟಿಲು ಸಂಪೂರ್ಣವಾಗದಿದ್ದಲ್ಲಿ ಉಳಿದ 11 ಹೆಜ್ಜೆಗಳು ಯೋಚಿಸಲು ಅಸಾಧ್ಯವಾದವುಗಳಾಗುತ್ತವೆ. ಯಾರಿಗೂ ಬೇಕು ಪ್ರಾಮಾಣಿಕವಾಗಿ ಇರುವುದು, ಸಹಿಷ್ಣುವಾಗಿ ಇರುವುದು, ಯಾರಿಗೆ ಬೇಕು ಇನ್ನೊಬ್ಬರೊಂದಿಗೆ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಸರಿಯಾದ ಪರಿಹಾರ ಮಾಡುವುದು. ಪ್ರಾರ್ಥನೆ, ಆರಾಧನೆ ಬಿಡಿ, ದೇವರ ಮತ್ತು ಮೇಲಿನ ಶಕ್ತಿಯ ಬಗ್ಗೆ ಯೋಚಿಸುವುದು ಯಾರಿಗೆ ಬೇಕು? ವೇಳೆ ಮತ್ತು ಶಕ್ತಿಯನ್ನು ಹಾಳು ಮಾಡಿ ಇನ್ನೊಬ್ಬ ಮಧ್ಯರೋಗಿಗೆ ಸಂದೇಶ ಮುಟ್ಟಿಸುವ ಕೆಲಸ ಯಾರಿಗೆ ಬೇಕು? ಇಲ್ಲ. ಸಾಧಾರಣ ಮಧ್ಯರೋಗಿಯು ಸ್ವಕೇಂದ್ರಿತ ಸ್ವಭಾವವನ್ನು ಇಂಥದ್ದೆಲ್ಲ ಇಚ್ಛಿಸುವುದಿಲ್ಲ. ಆದರೆ ಇದು ಇವನ್ನೆಲ್ಲವನ್ನು ತಾನು ಜೀವಂತವಾಗಿರಬೇಕಾದಲ್ಲಿ ಮಾಡಲೇಬೇಕು ಎಂಬುದು ಮನದಟ್ಟಾಗುವ ತನಕ ಮಧ್ಯರೋಗದ ಹೊಡೆತಗಳೊಂದಿಗೆ. ಥ್ಯಾಂಕ್ ಯು, ಇರ್ಲಿ ಒಂದು ನಿಮಿಷ ಸಾಕು. ಥ್ಯಾಂಕ್ ಯು. ಪ್ರತಿ ಸದಸ್ಯನು ಮೊದಲು ಯಾಕೆ ತಳ ಮುಟ್ಟಬೇಕು, ಅಥವಾ ಈ ರಾಕ್ ಬಾಟಮ್ ಅಥವಾ ಏನ್ ಹಿಟ್ ಬಾಟಮ್ ಅಂತ ಏನ್ ಹೇಳ್ತೀವಲ್ಲ, ಇದು ಯಾಕೆ ಒತ್ತಾಯ ಅಂದ್ರೆ, ಹಿಟ್ ಬಾಟಮ್ ಅಂದ್ರೆ ಇದು ಕೆಳಗೆ ಬೀಳುದು, ನೆಲಕ್ಕೆ ಬೀಳುದು ಅಂತಲ್ಲ, ಅಥವಾ ಏನು ತಳ ನೆಲಕ್ಕೆ ಎಳಿಲಿ ಅಂತಲ್ಲ. ಬದುಕಿನ ಎಲ್ಲ ಆಯಾಮಗಳಲ್ಲಿ ತೆಳಗ್ ಬೀಳುದು ಅಂತ ಅರ್ಥ. ಹಿಟ್ ಬಾಟಮ್ ಅಂದ್ರೆ ಜೀವನದಲ್ಲಿ ಎಲ್ಲ ಕಷ್ಟಗಳು ಬೀಳ್ತಾ ಬರ್ತಾವಲ್ಲ ಕೊನೆ ದಿನಗಳಲ್ಲಿ, ಅದು ರಾಕ್ ಬಾಟಮ್ ಅಂದ್ರೆ ನಾವು ಬೇರೆ ಅರ್ಥ ಕಲ್ಪಿಸ್ಕೊಳ್ಬೇಕಾಗಿಲ್ಲ. ನಾವೇನು ನಮ್ಮ ತಳವನ್ನ ಅಥವಾ ನಮ್ಮ ಬ್ಯಾಕನ್ನ ನೆಲಕ್ಕೆ ಹಾಕಿ ಉಜ್ಜುವಂಥದ್ದಲ್ಲ. ಬದುಕಿನ ಎಲ್ಲ ಆಯಾಮಗಳಲ್ಲಿ ಕಷ್ಟಕ್ಕೆ ಬೀಳುದು, ತೊಂದರೆಗೆ ಸಿಲ್ಕಾಕೊಳ್ಳೋದು, ಹಂಗದ ಅರ್ಥ. ಮತ್ತೇನಲ್ಲ, ತಳ ಮುಟ್ಟುದಂದ್ರೆ ಏನು, ನಾವೆಲ್ಲ ಕಡೆ ಸೋಲುದು ಅಂತ ಬರ್ತದೆ. ಏನಪ್ಪ ಈ ಅಮೂಲತನದಿಂದಾಗಿ ಬದುಕು ಇಷ್ಟು
ಹೀನಾಯ ಪರಿಸ್ಥಿತಿಗೆ ತಲುಪ್ತೀವಲ್ಲ ಅದು ಇಲ್ಲಿ ಅದನ್ನ ಆ ಭಾಷೆ ಬರೀತಾರ ಅಷ್ಟೇ. ಹಿಟ್ ಬಾಟಮ್ ಅಂದ್ರೆ ನಮ್ಗ ತಳ ಮುಟ್ಟಬೇಕು ಅಥವಾ ನಮ್ಗೊಂದಿಷ್ಟು ಏನು ಆ ವರ್ಡ್ ಅನ್ನು ಯೂಸ್ ಮಾಡಬಾರ್ದು, ಒಂದಿಷ್ಟು ಬ್ಯಾಕ್ ಅಂತ ಹೇಳ್ತೀವಲ್ಲ, ಏನಂತ ಹೇಳ್ತೀವಿ, ಅದಕ್ಕೆ ಒಂದ್ ಸ್ವಲ್ಪ ಪೆಟ್ಟು ಬೀಳ್ಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದು ಬಿಟ್ರೆ ಬೇರೆ ಅರ್ಥ ಕಲ್ಪಿಸುವಂಗಿಲ್ಲ. ರಾಕ್ ಬಾಟಮ್ ಅವೆಲ್ಲ ಏನಿಲ್ಲ. ಹಿಟ್ ಬಾಟಮ್ ಅಂದ್ರೆ ನಮ್ಮ ಪರಿಸ್ಥಿತಿ ಆ ರೀತಿಗೆ ಬಂತು, ನಮಗೆ ಇವತ್ತು ಎಲ್ಲ ಸನ್ನಿವೇಶಗಳು ಹೊರತ ಬೀಳಕತ್ತು, ಈ ಅಮೂಲ್ಯತನದಿಂದ ಎಲ್ಲ ಕಡೆಯಿಂದ ಹೊರತ ಬೀಳಕತ್ತು. ಹಂಗಾಗಿ ಬದುಕು ನಡೆಸೋದು ದುಸ್ತರ ಆಗಿತ್ತು ಸ್ನೇಹಿತರೆ ಆ ಸಮಯದಲ್ಲಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಯಾಕೆ ಇದನ್ನ ನಾವೆಲ್ಲರೂ ಬಯಸ್ತೀವಿ ಅಂತಂದ್ರೆ ದ ಸಿನ್ಸಿಯರ್ ಅಥವಾ ದ ಆನ್ಸರ್ ಇಸ್ ದ ಫ್ಯೂ ಪೀಪಲ್ ವಿಲ್ ಸಿನ್ಸಿಯರ್ಲಿ ಟ್ರೈ ಟು ಪ್ರಾಕ್ಟೀಸ್ ಅಂತ ಬರೀತಾರೆ. ಅಂದ್ರೆ ಯಾರು ತಮ್ಮ ಬದುಕನ್ನ ಕೊನೆಯ ಗಳಿಗೆಯಲ್ಲಿ ನೋಡ್ಕೊಂಡಿರ್ತೀವಿ ಅಥವಾ ಏನು ಇನ್ನೇನು ಸುಧಾರಿಸುದಿಲ್ಲ ಅನ್ನುವಂಥ ಸ್ಥಿತಿಗತಿಗಳು ಇದ್ದಾಗ ಏನಾಗ್ತದೆ, ಈ ಕಾರ್ಯಕ್ರಮವನ್ನು ಸಿನ್ಸಿಯರ್ ಆಗಿ ಪಾಲಿಸ್ತಾರೆ. ಕೆಲವು ಮಂದಿ ಬಹಳ ಕಡಿಮೆ, ಈಗೇನು ಮುಂದೆ ನಮ್ಮ ಪರಿಸ್ಥಿತಿನೂ ಇದೇ ರೀತಿ ಆಗಬಹುದೇನೋ ಅಂತ ಹೇಳಿ ಥಿಂಕ್ ಮಾಡಿ ಗಟ್ಟಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಕೂಡ್ತಾರಲ್ಲ, ಅಂಥವ್ರಲ್ಲಿ ಕೆಲವರು ಜನರು ಈ ಕಾರ್ಯಕ್ರಮವನ್ನು ಸಿನ್ಸಿಯರ್ ಆಗಿ ಪಾಲನೆ ಮಾಡ್ತಾರೆ. ಆದ್ರೆ ಎಲ್ಲರೂ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ನಿಮ್ಮ ಬದುಕು ಈ ಹಿಟ್ ಬಾಟಮ್ ಆಗ್ಲಿ ಅಥವಾ ರಾಕ್ ಬಾಟಮ್ ಆಗ್ಲಿ ಅನ್ನುವಂಥದ್ದನ್ನ ಆಸೆ ಪಡ್ತೀವಿ. ಬಟ್ ನಾವು ಸ್ವಚ್ಛವಾಗಿ ನಮ್ಮ ಇದ್ದಂಥವ್ರ ಮನಸ್ಸು ಏನಪ್ಪಾ ಅಂದ್ರೆ, ಬಿಫೋರ್ ಬೀಳುಕ್ಕಿಂತ ಮೊದಲು ಎಚ್ಚರಗೊಂಡು ಒಳಗೆ ಕೂತ್ಬಿಟ್ರೆ ಸೇಫ್ ಅಲ್ಲ. ಅದೇ ನಾವು ಮುಂದೆ ಆಗೋದಕ್ಕಿಂತ ಅಲ್ಲಿ ಹೋಗಿ ಅನುಭವಿಸಿ ಬರುವುದಕ್ಕಿಂತ ಮೊದಲಿಗೆ ರೋಗದ ಲಕ್ಷಣಗಳು ನಮ್ಮಲ್ಲಿದ್ರೆ ಇಲ್ಲಿ ಒಳಗೆ ಬಂದು ಆರಾಮ್ ಕುಂತು ಬಿಡುತ್ತೆ, ಚಲೋ ಅಲ್ಲ. ಆ ರೋಗದ ಲಕ್ಷಣಗಳನ್ನ ಅರ್ಥ ಮಾಡ್ಕೋಬೇಕು. ಇದರಿಂದ ನಮ್ಗೆ ಏನ್ ತೊಂದರೆ ಆಗ್ತದೆ ಅಥವಾ ನಮ್ಗೆ ಆಗೈತಿ ಅನ್ನುವಂಥದ್ದನ್ನ ಸ್ಪಷ್ಟ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಸತ್ಯವಾಗಿ ನಮ್ಮಷ್ಟಕ್ಕೆ ನಾವು ಒಪ್ಕೊಬಹುದು. ನಮ್ಮಷ್ಟಕ್ಕೆ ನಾವು ಸುಳ್ಳು ಹೇಳ್ಕೊತೀವಿ ಬಹಳ. ಕೊನೆ ದಿನಗಳಲ್ಲಿ ನನಗೇನು ಆಗಿಲ್ಲ, ನಾನು ಆರಾಮ, ನನಗೇನು ತೊಂದರೆ ಇಲ್ಲ, ಇದರಿಂದ ಏನು ತೊಂದರೆ ಆಗಿಲ್ಲ ಅಂತೇಳಿ ನಾವು ನಮ್ಮಷ್ಟಕ್ಕೆ ನಾವೇನು ಸ್ವಚ್ಛವಾಗಿ ಸುಳ್ಳು ಹೇಳ್ಕೊತೀವಿ, ಅದು ತ್ರಾಸ ಮಾಡ್ತದೆ ಹೊರತಾಗಿ ಮತ್ತೇನಿಲ್ಲ ಸ್ನೇಹಿತರೆ. ಸೊ ಹಿಂಗಾಗಿ ಆ ಒಂದು ಉದ್ದೇಶದಿಂದಾಗಿ ಇಲ್ಲಿ ಹೇಳ್ತಾರ, ಹಿಟ್ ಬಾಟಮ್ ಆದವರು ಬಹುಶಃ ಬದುಕಿನಲ್ಲಿ ಎಲ್ಲವನ್ನ ಕಳೆದುಕೊಂಡು ಕೊನೆ ಹಂತದಲ್ಲಿ ನಿಂತವ್ರಿಗೆ ಇದು ಬಹಳ ಬೇಗನೆ ಒಲಿತದ ಅಂತೇಳಿ. ಸೊ ಹಂಗಂತೇಳಿ ಏನಿಲ್ಲ. ಕ್ರಿಯಾಶೀಲ ಸದಸ್ಯರಿಗೆ ಉಳಿದ 11 ಹೆಜ್ಜೆಗಳಂದ್ರೆ ಏನು? ಇದು ಒಂದು ಹೆಜ್ಜೆ ಒಪ್ಪುಗಿತನ, ಇದು ಒಂದು ಹೆಜ್ಜೆ ಐಡೆಂಟಿಫಿಕೇಶನ್, ಇದು ಒಂದು ಹೆಜ್ಜೆ ತನ್ನ ಬದುಕ ಎಲ್ಲಿ ಬಂದು ನಿಂತಿದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಕ್ಕೆ. ಈ ಮೊದಲ ಹೆಜ್ಜೆ ನಾನು ಯಾರು, ನನಗೇನಾಗಿದೆ, ನನಗೇನ್ ತೊಂದರೆ ಆಗ್ತಾ ಇದೆ, ನಾನು ಯಾಕೆ ಹೀಗಾದೆ ಅನ್ನುವಂಥದ್ದನ್ನ ನೋಡ್ಕೊಳ್ಳುವಂಥದ್ದು. ಇದೆಲ್ಲವೂ ಆದ ನಂತರ ಇನ್ನು 11 ಹೆಜ್ಜೆ ಕೊಡುತ್ತಾ ಒಪ್ಪಿಕೊಂಡೆ ಇಲ್ಲಿ ಮುಗಿತು. ಹೌದು, ನಾನು ಫೈನಲಿ ಒಪ್ಕೋತೀನಿ, ಹೌದು ನನಗಿದ್ರ ಸಮಸ್ಯೆ ಇದೆ ಅಂತ ಹೇಳಿ ಒಪ್ಕೊಂತೀನಿ. ಆದ್ರೆ ಉಳಿದ 11 ಹೆಜ್ಜೆಗಳು ಇಲ್ಲಿ ಯಾವ ಒಪ್ಕೊಂಡ ತಕ್ಷಣ ಟ್ರೀಟ್ಮೆಂಟ್ ಇಲ್ಲ, ಸಲೈನ್ ಹಚ್ಚಿ, ಬಾಟ್ಲಿ ಹಚ್ಚಿ, ಇಂಜೆಕ್ಷನ್ ಹಾಕಿ ಮಲಗಿಸಿ ನಿನ್ನ ಕುಡುಕ್ತನವನ್ನ ಅಥವಾ ನಿನ್ನ ಅಮಲತನವನ್ನು ಯಾರು ಬಿಡಿಸುವುದಿಲ್ಲ, ಅದು ಸಾಧ್ಯನೂ ಇಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಇರುವುದು ಬೇರೆ, ಈ 11 ಹೆಜ್ಜೆಗಳು ಟ್ರೀಟ್ಮೆಂಟ್ ಇವು. ಒಂದನೇದ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಒಂದನೇದು ನನ್ನ ಸಮಸ್ಯೆ, ಒಂದನೇ ಹೆಜ್ಜೆ ನಿನ್ನ ಸಮಸ್ಯೆ ಏನು ಅನ್ನುವಂಥದ್ದು ಅರ್ಥ ಆಯ್ತು. ಇನ್ನು ಉಳಿದ 11 ಹೆಜ್ಜೆಗಳು ನಿನ್ನ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಗಳಲ್ಲಿ ಅಲ್ಲಿ ಏನೇನಿದೆ, ತನ್ನ ಸ್ವಭಾವ, ನಡವಳಿಕೆ, ಗುಣನಡತೆ ಇತ್ಯಾದಿಗಳನ್ನ ಕ್ರಮೇಣವಾಗಿ ಬದಲಿಸು, ಇದು ಟ್ರೀಟ್ಮೆಂಟ್. ಇದು ಒಂಥರ ವಿಚಿತ್ರ ಅನಿಸ್ಬಿಡ್ತೈತಿ. ಸೊ ಇವೆಲ್ಲವೂ ಆಗಬೇಕಾದ್ರೆ ಈ ಉಳಿದ 11 ಹೆಜ್ಜೆಗಳು ಆಗಬೇಕಂತಂದ್ರ ಇಲ್ಲಿ ಹೇಳ್ತಾರ ಅವ್ರು, ತಲೆಯಾಗಿಟ್ಕೊಳ್ರಿ. ಇಲ್ಲಿ ಬಂದ ನಂತರ ತನ್ನ ಸ್ವಭಾವ, ನನ್ನ ಸ್ವಭಾವ ಏನು, ನನ್ನ ನಡವಳಿಕೆ, ನನ್ನ ಗುಣನಡತೆ ಇತ್ಯಾದಿಗಳನ್ನ ಕ್ರಮೇಣ ಬದಲಿಸುವುದು. ಇಲ್ಲಿ ಎಷ್ಟು ವಿಷಯಗಳದಾವ ನೋಡಿ ಸ್ನೇಹಿತರು. ನಾವು ಬರೀ ಗುಣದೋಷಗಳು ಅಂತ ಹೇಳಿ ಮಾತಾಡ್ತಾ ಇರ್ತೀವಿ. ಬಟ್ ಕರೆಕ್ಟ್ ಆಗಿ ಬುಕ್ ಅನ್ನು ಓದಿದವರು ಇಲ್ಲಿ ಇವು ಎಲ್ಲವನ್ನ ಅರ್ಥ ಮಾಡ್ಕೊತಾರ. ಇಲ್ಲಿ ಹೇಳ್ತಾರ ಅವರು, ಹೂ ವಿಶಸ್ ಟು ಬಿ ರಿಗ್ರೆಸ್ಲಿ ಹಾನೆಸ್ಟ್ ಅಂಡ್ ಟಾಲರೆಂಟ್. ಏನು ರಿಗ್ರೆಸ್ಲಿ ಹಾನೆಸ್ಟ್, ಕಠಿಣ ಪ್ರಾಮಾಣಿಕತೆ, ಟಾಲರೆಂಟ್ ಸಹಿಷ್ಣುತೆ, who wants to confess his faults to another and make a resentment, ಏನು restitution. ಇದು ಹೇಳ್ತಾರ ಅವರು. ಈ ಉಳಿದ 11 ಹೆಜ್ಜೆಗಳು ಏನಪ್ಪಾ ಅಂತಂದ್ರೆ ಅಡಾಪ್ಟೇಷನ್ ಆಫ್ ಅಟಿಟ್ಯೂಡ್ಸ್ ಅಂಡ್ ಆಕ್ಷನ್ಸ್, that almost no alcoholic who is still drinking can dream of taking. ಇಲ್ಲಿ ನಾವು ಒಮ್ಮೆ ಹೇಳ್ತಿರ್ತೀವಿ, ಏನು ಅಂದ್ರೆ ಅಲ್ಟ್ರಾ ಅಟಿಟ್ಯೂಡ್ಸ್,
ಎ ಅಂದ್ರೆ ಅಡಾಪ್ಟೇಷನ್ ಆಫ್ ಅಟಿಟ್ಯೂಡ್, ಒಳ್ಳೆ ನಡವಳಿಕೆ, ಒಳ್ಳೆ ಸ್ವಭಾವ, ಒಳ್ಳೆ ನಡವಳಿಕೆ, ಒಳ್ಳೆ ಗುಣನಡತೆ, ಇವುಗಳಲ್ಲಿ ಏನು ನಮ್ಮ ತೊಂದರೆಗಳಿದ್ದು ಅವುಗಳನ್ನ ಬದಲಿಸುವುದು ಅಂತ ಹೇಳ್ತಾರೆ. ಇವತ್ತು ಯಾರಿಗೆ ಬೇಕಾಗಿದೆ ಸ್ನೇಹಿತರೆ? ಯಾರಿಗೆ ಬೇಕಾಗಿದೆ ಪ್ರಾಮಾಣಿಕವಾಗಿರುವುದು? ಅದು ಕಠಿಣ ಪ್ರಾಮಾಣಿಕವಾಗಿರೋದು, ರಿಗರಸ್ಲಿ ಹಾನೆಸ್ಟ್. ಇಲ್ಲಿ ಬರ್ದಿಲ್ಲ ಅದನ್ನ ಕನ್ನಡದಲ್ಲಿ ಅವರು. ಯಾರಿಗೆ ಬೇಕು ಪ್ರಾಮಾಣಿಕವಾಗಿರೋದು ಅಂತ ಅಷ್ಟ ಬರ್ದಾರ ಅವ್ರು. ಯಾರಿಗೆ ಬೇಕು ಕಠಿಣ ಪ್ರಾಮಾಣಿಕವಾಗಿರೋದು, ಕಠಿಣ ಪ್ರಾಮಾಣಿಕತೆಯನ್ನು ಪಾಲಿಸೋದು ಅಂತ ಬರೀಬೇಕಾಗಿತ್ತು. ಯಾರಿಗೆ ಬೇಕಾಗಿತ್ತು ಸಹಿಷ್ಣು, ಟಾಲರೇಟ್ ಮಾಡ್ಕೊಳ್ಳೋದು, ಎಲ್ಲವನ್ನ ಟಾಲರೇಟ್ ಮಾಡ್ಕೊಳ್ಳೋದು? ಯಾರಿಗೆ ಬೇಕು? ಯಾರಿಗೆ ಬೇಕು ಇನ್ನೊಬ್ಬರ ಮುಂದೆ ನಮ್ಮ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳೋದು? ಹೂ ವಾಂಟ್ಸ್ ಟು ಕನ್ಫೆಸ್ ಹಿಸ್ ಫಾಲ್ಟ್ಸ್ ಟು ಅನದರ್? ಅದರ ಜೊತೆ ಮಾಡಿದ ನಂತರ ಅವನ್ನ ರೀಇನ್ಸ್ಟಿಟ್ಯೂಟ್ ಮಾಡೋದು. ಮತ್ತೆ ಯಾರಿಗೆ ನಾವು ನೋವನ್ನ ಮಾಡೀವಿ ಅವುಗಳನ್ನು ಒಪ್ಪಿಕೊಳ್ಳೋದು ಮತ್ತು ಸರಿಯಾದ ಪರಿಹಾರವನ್ನು ಕೊಡುವುದು. ಯಾರಿಗೆ ಬೇಕು ಇವೆಲ್ಲವೂ? ಅದರ ಜೊತೆ ಹೇಳ್ತಾರ ಅವರು ಪ್ರಾರ್ಥನೆ. ಹೋಗ್ಲಿ ಬಿಡು, ಪ್ರಾರ್ಥನೆ ಎಲ್ಲ ಆರಾಧನೆ ಬಿಡಿ. ದೇವರು ಮತ್ತು ದೇವರ ಮೇಲಿನ ಶಕ್ತಿಯ ಬಗ್ಗೆ ಯೋಚಿಸಕ್ಕೆ ಯಾರಿಗೆ ಸಮಯ ಇದೆ ಇವತ್ತು? ಯಾರಿಗೆ ಬೇಕಿದೆ ಎಲ್ಲವನ್ನು ಯೋಚಿಸುವುದು? Who cares anything about a higher power? Let alone meditation and prayer. ಬಿಡು, ಪ್ರಾರ್ಥನೆ ಧ್ಯಾನ ಮಾಡೋದಲ್ಲ, ದೇವ್ರು ಅದಾನಂತ ಒಪ್ಕೊಳ್ಳೋದೇ ಬೇಕಾಗಿಲ್ಲ. ಇನ್ ಪ್ರಾರ್ಥನೆ ಧ್ಯಾನ ಮಾಡೋದು ಆರಾಧನೆ ಮಾಡೋದಕ್ರೆ ದೂರಿನ ಮಾತಾಗ್ಬಿಟ್ಟಿತ್ತು ನಮ್ದು. ಯಾವತ್ತೂ ಅದ್ರ ಕಡೆ ತಿರುಗಿ ಸತೆ ನೋಡೇ ಇಲ್ಲ. ಇನ್ನು ದೇವ್ರ ಅದಾನ ಅಂತ ಹೇಳುದು, ಅವನು ನಂಬುವುದು, ಅವನು ಇದನ್ನ ತೆಗಿತಾನ ಅಂತ ಹೇಳುದು, ಇದೆಲ್ಲವು ದೇವರು ನಮ್ಮಲ್ಲಿ ಇದಾನ, ಈ ಜಗತ್ತಿನಲ್ಲಿ ದೇವರು ನೋಡ್ಕೋತಾನ, ಅವನು ಮೇಲಿನ ಶಕ್ತಿಯಾಗಿದ್ದಾನೆ, ಅದೆಲ್ಲವನ್ನ ಅವನು ಸರಿ ಮಾಡ್ತಾನ. ಈ ತರ ಯೋಚನೆ ಮಾಡೋದು ಯಾರಿಗೆ ಬೇಕು? ಯಾರಿಗೆ ಬೇಕು? ಯಾರು ಕೂಡ ಒಪ್ಪಂಗಿಲ್ಲ ಸ್ನೇಹಿತರೆ. ಅದರ ಜೊತೆಗೆ ಇಲ್ಲೆಲ್ಲವನ್ನ ಸರಿ ಆದ ನಂತರ ನಾವು ನಮ್ಮ ಕೆಲಸ, ವೇಳೆ, ಹಣವನ್ನ ಅಥವಾ ನಮ್ಮ ಏನ್ ವೇಳೆ ಅಂದ್ರೆ ಸಮಯ, ಇವೆಲ್ಲವನ್ನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಾಗ ಏನೈತೆ? Who wants to sacrifice time and energy in trying to carry a message? ಇನ್ಯಾರೋ ಬಂದಿರ್ತಿದ್ದು ಏನು ನಿನ್ನೆ ಮೊನ್ನೆಲ್ಲೇ ಬಂದಿರ್ತಿದ್ದು ಇಲ್ಲಿ ಅಲ್ಲಿಗೆ ಆ ಸ್ಪಷ್ಟವಾದ ಉತ್ತರ ಇಲ್ಲಿದೆ. ಏನೋ ಸೆಲ್ಫಿಶ್ ಪ್ರೋಗ್ರಾಮ್ ಅಂತ ಯಾರು ಪುಣ್ಯಾತ್ಮರು ಹೇಳಿದ್ರು. ಅವ್ರಿಗೆ ಯಾರೋ ಹೇಳಿರ್ತಾರ, ಪಾಪ ಕೇಳಿದ್ದಾನೆ ಇಲ್ಲಿ ಹೇಳಿರ್ತಾರ, ಅದನ್ನೇಂತ ಇದು ಇಲ್ಲ. ಆದ್ರೆ ಇಲ್ಲಿದೆ ನೋಡ್ರಿ, ಕೊಟ್ಟಾರ ಅವ್ರು. ವೇಳೆ ಮತ್ತು ಶಕ್ತಿಯನ್ನು ಹಾಳು ಮಾಡಿ ಇನ್ನೊಬ್ಬ ಮಧ್ಯ ರೋಗಿಗೆ ಸಂದೇಶ ಮುಟ್ಟಿಸುವ ಕೆಲಸ ಯಾರಿಗೆ ಬೇಕು? ನಮಗ್ ಸಿಕ್ಕತ್ತ ಸಾಕು, ಆರಾಮಾಗಿರೋಣ. ಇನ್ನೊಬ್ಬನ ಮನಿ ಶುದ್ಧ ಆದ್ರೆ ಇನ್ನೊಬ್ಬ ಮನುಷ್ಯ ಚೊಕ್ಕ ಬೇಷಿ ಅಥವಾ ಏನಂತ ನಮ್ ಕಡೆ ಸುಧಾರಿಸಿದಂತಂದ್ರೆ ನನಗೇನ್ ಸಿಗ್ತದೆ? ಅವ ಹಂಗ ಹಾಳಾಗಿ ಹೋಗಿ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ಸಮಾಜ ಹಂಗಿದೆ. ಇನ್ನೊಬ್ಬರ ಮನಿ ನಾಶ ಆಗ್ತಿತ್ತಂದ್ರೆ ನೋಡಿ ನಗವರ ಜಾಸ್ತಿ ನಾವು. ಅಂತಂದ್ರಾಗ ಒಬ್ಬ ಆಲ್ಕೋಹಾಲಿಕ್ ಸುಧಾರಿಸಿದ ಅಂದ್ರೆ ಸರಿ ಸುಮಾರು 18 ಜನರ ಬದುಕು ಸರಿ ಆಗ್ತದ ಅಂತ ಹೇಳ್ತೀವಿ ನಾವು. 16ರಿಂದ 18 ಜನರ ಬದುಕು, ಆ ಇಡೀ ಫ್ಯಾಮಿಲಿ ಸಂತೋಷದಿಂದ ಇರ್ತದೆ. ಇವತ್ತು ಮನುಷ್ಯ ಅಂತವೆಲ್ಲವನ್ನ ಬರೆಸ್ತಾನ. ಇನ್ನೊಬ್ಬರು ಸುಖ ನೋಡಿ, ಇನ್ನೊಬ್ಬರು ಸಂತೋಷ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡುವಂತ ಜನ ನಾನು, ಮನುಷ್ಯ ನಾನು. ಅಂತದ್ರಲ್ಲಿ ಇನ್ನೊಬ್ಬನ ಮನೆ ಉದ್ಧಾರ ಆಗೋದನ್ನ ನೋಡಕ್ ನಾನು ಬಯಸ್ತೀನಿ. ಇದು ಯಾರು ಹೇಳಿದ್ರಲ್ಲ ಸೆಲ್ಫಿಶ್ ಪ್ರೋಗ್ರಾಮ್ ಅಂತ ಹೇಳಿದ್ರ, ಅದಕ್ಕೆ ಉತ್ತರ ಇದು. ಯಾರಿಗೆ ಬೇಕಿದೆ? ಇದೆಲ್ಲವನ್ನು ನಾವು ಮಾಡ್ತೀವಲ್ಲ, ಆದ್ರೂ ಕೂಡ ನಮ್ಮ ಸಮಯವನ್ನ ಕೊಡ್ತೀವಿ. ನಮ್ಮ ಸಮಯವನ್ನ ಕೊಡ್ತೀವಿ, ನಮ್ಮ ಎನರ್ಜಿ ಅಂದ್ರೆ ನಮ್ಮ ಎಲ್ಲವನ್ನ ಹಾಕ್ತಿವಿ, ನಮ್ಮ ಶಕ್ತಿಯನ್ನ ಹಾಕ್ತಿವಿ, ನಮ್ಮ ಸ್ವಂತ ದುಡ್ಡನ್ನ ಕೆಲವೊಂದಿಷ್ಟು ಸಲ ಖರ್ಚು ಮಾಡ್ತೀವಿ. ಆ ಖರ್ಚು ಮಾಡಿ ನನ್ನದೇ ಆದ ವೈಯಕ್ತಿಕ ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ನಾವು ಈ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತೀವಲ್ಲ, ಹಂಗಂದಾಗ ಇದು ಹೆಂಗ್ ಸ್ವಾರ್ಥ ಆಗ್ತದ? ಅಲ್ಲಲ್ಲ. ಸೊ ಅದಕ್ಕೆ ಹೇಳ್ತಾರ ಅವ್ರು ಇಲ್ಲಿ ಇಲ್ಲ, ಸಾಧಾರಣ ಮಧ್ಯರವಾಗಿ ಸ್ವಕೇಂದ್ರಿತ ಸ್ವಭಾವದವನು ಇಂಥದ್ದನ್ನೆಲ್ಲ ಇಚ್ಛಿಸುವುದಿಲ್ಲ. ಬೇಸಿಕ್ಲಿ ಐ ಆಮ್ ಸೆಲ್ಫ್ ಸೆಂಟರ್ಡ್ ಪರ್ಸನ್. ನಾನು ನನ್ನದು, ನಂದು ಹೇಗೆ ಮಾಡ್ಬೇಕು, ನಾನು ಹೇಗಿರ್ಬೇಕು, ನನಗೇನ್ ಸಿಗ್ತದೆ, ನಾನೇನ್ ಇದ್ದಂಥ ಮನುಷ್ಯ, ನಾನು ನಂದು ಅಂತ ಇದ್ದಂಥ ಮನುಷ್ಯ ಈ ಎಲ್ಲ ಒಳ್ಳೆ ಕೆಲಸಗಳನ್ನ, ಉಪಕಾರ ಮಾಡುವಂತ ಕೆಲಸಗಳನ್ನ, ಈ ಸಂದೇಶವನ್ನ ಇನ್ನೊಬ್ಬರಿಗೆ ತಲುಪಿಸುವಂತದ್ದನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು? ಇಲ್ಲ. ಆದರೆ ಇಲ್ಲಿ ಐತ್ ನೋಡ್, ನಮಗಿಲ್ಲಿ ಬಂದ ನಂತರ ಗುರ್ತಾಗೈತಿ. ಆದ್ರೆ ಇವೆಲ್ಲವನ್ನು ನಾನು ಜೀವಂತವಾಗಿರಬೇಕಾದಲ್ಲಿ ಮಾಡಲೇಬೇಕು ಎಂಬುದು ಮನದಟ್ಟಾಗುವ ತನಕ, ಯಾವಾಗ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಬದುಕಬೇಕು, ಇಲ್ಲಿ ಚೆನ್ನಾಗಿ ಬಾಳಬೇಕು
ನಾವು ಏನು ಮಾಡಿದ್ರೆ ಚೆನ್ನಾಗಿ ಬಾಳ್ತೀವಿ, ಏನ್ ಮಾಡಿದ್ರೆ ಚೆನ್ನಾಗಿ ಬದುಕ್ತೀವಿ ಅನ್ನುವಂಥದ್ದು ಗುರ್ತಾದಾಗ ಈ ಕೆಲಸವನ್ನ, ಈ ಸಂದೇಶವನ್ನ ಮುಟ್ಟಿಸುವಂತ ಕೆಲಸ, ಈ ಧ್ಯಾನ ಪ್ರಾರ್ಥನೆ ಮಾಡುವಂತ ಕೆಲಸ, ಆಮೇಲೆ ಮೇಲಿನ ಶಕ್ತಿಯ ಮೇಲೆ ವಿಶ್ವಾಸವಿಡುವಂತ ಕೆಲಸ, ಅದರ ಜೊತೆಗೆ ಮಾಡಿದ ತಪ್ಪುಗಳನ್ನು ಒಪ್ಪುಕೊಳ್ಳುವಂತ ಕೆಲಸ, ಆದ ನಷ್ಟಕ್ಕೆ ಪರಿಹಾರವನ್ನು ಮಾಡುವಂತ ಕೆಲಸ, ಇವೆಲ್ಲವನ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಪ್ರಾಮಾಣಿಕವಾಗಿರುವುದು, ಸಹಿಷ್ಣುತೆಯಾಗಿ ಟಾಲರೆಂಟ್ ಆಗಿರುವುದು, ತಾಳ್ಮೆಯಿಂದ ಇರುವುದು, ಇನ್ನೊಬ್ಬರ ಮುಂದೆ ತಪ್ಪುಗಳನ್ನು ಒಪ್ಪುಕೊಳ್ಳುವುದು, ಆದ ತಪ್ಪುಗಳಿಗೆ ಪರಿಹಾರ ಸೂಚಿಸುವುದು, ಒಂದು ವೇಳೆ ತಪ್ಪನ್ನು ಸರಿಪಡಿಸಕ್ ಆಗ್ಲಿಲ್ಲ ಅಂದ್ರೆ ಕ್ಷಮೆ ಕೇಳುವುದು, ಆದಂತ ತಪ್ಪನ್ನ ಪರಿಹಾರ ಕೊಟ್ಟು ಸರಿಪಡಿಸ್ಬೋದಿತ್ತಂದ್ರೆ ಸರಿಪಡಿಸ್ಲಾಕ್ ನೋಡುದು, ನಷ್ಟವನ್ನ ಸರಿಪಡಿಸ್ಬೋದು, ಆದ ನಷ್ಟವನ್ನು ಸರಿಪಡಿಸ್ಬೋದು. ಅವೆಲ್ಲವನ್ನ ನಾನು ಯಾಕೆ ಮಾಡ್ತೀನಂದ್ರೆ ಇವತ್ತು ನಾನು ಜೀವಂತವಾಗಿರಬೇಕಾದಲ್ಲಿ ಇವನ್ನ ಮಾಡಲೇಬೇಕು. ಸೊ ಆ ವಿಷಯ ಅರ್ಥ ಆಗೋ ತನಕ ಬಹಳ ಒಂದು ಸಲ ಅರ್ಥ ಆಗ್ಬಿಡ್ತಂದ್ರೆ ಈ ಒಂದನೇ ಹೆಜ್ಜೆ ನಮಗ್ ಗೊತ್ತಾಗ್ತದ, ಬಹಳ ಸರಳವಾಗಿ ಮುಂದೆ ಹೋಗ್ತೀವಿ ಸ್ನೇಹಿತರೆ. ಅದಕ್ಕೆ ಹೇಳ್ತಾರ, ನಾವು ಸ್ವಕೇಂದ್ರಿತ ಸ್ವಭಾವದವರು, ಇಂಥವನ್ನ ಮಾಡಾಕ್ ನಾವು ಇಚ್ಛೆ ಪಡುದಿಲ್ಲ. ಆದ್ರೆ ಒಂದು ಸ್ಪಷ್ಟವಾದ ಕಾರಣ ನಮ್ಗೆ ಇಲ್ಲಿ ಬಂದ ನಂತರ, ಕೆಲವು ದಿನಗಳು ಹೋದ ನಂತರ ಗೊತ್ತಾಗ್ತದ, ಇವೆಲ್ಲವನ್ನ ಮಾಡಿದ್ರೆ ಮಾತ್ರ ನಾನು ಜೀವಂತ ಇರ್ತೀನಿ ಅನ್ನುವಂಥದ್ದು. ಹಂಗಾಗಿ ನಮಗ್ ಗೊತ್ತಾಗ್ಬಿಟ್ಟದ, ಈ ಕಾರ್ಯಕ್ರಮ ಬಿಟ್ಟು ಹೋದ್ರ ಮತ್ತ ನನ್ನ ಪಾಡು ನಾಯಿ ಪಾಡಾಕೈತಿ, ಅದಕ್ಕಿಂತ ಹತ್ತತ್ತಾಗ್ತದ ಅನ್ನುವಂಥದ್ದು ನನಗೆ ಗುರ್ತದ. ನಾಯಿಗೆಲ್ಲ ಬಹಳ ಕಿಮ್ಮತ್ತದ, ನಮಗ್ ಅದಕ್ಕಿಂತ ಕಡೆ ಆಗಿ ಹೋಗ್ತೀವಿ ನಾವು. ನಾಯಿ ಅಂತ ಹಂಗಂತೇಳಿ ಕೀಳಲ್ಲ, ನಾಯಿಗೆ ಬಹಳ ಕಿಮ್ಮತ್ತದ. ನಾಯಿಗೆಲ್ಲ ಕೋಟಿಗಟ್ಲೆ ಕೊಟ್ಟು ನಾಯಿ ತಂದಂಥವ್ರು ನೋಡಿವಿ ನಾವು. ದೊಡ್ಡ ದೊಡ್ಡ ನಾಯಿಗಳು ಮನೆಯಲ್ಲಿ ಸಾಕ್ತಾರ, ಅದಕ್ಕಿಂತ ಕಡೆ ನಮ್ಮ ಜೀವನ ಆಕೈತೆ ಅನ್ನುವಂಥದ್ದು ನಮ್ಗೆ ಗುರ್ತಾಗಿ ಇಲ್ಲಿ ಮೇಲೆ ಹೇಳಿದಂಥವುಗಳನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದೆ ಓದಿ ಸರ್. ಮದ್ಯರೋಗದ ಹೊಡೆತಗಳೊಂದಿಗೆ ನಾವು ಹೇಗೆ ಬಂದಿದ್ದೇವೆ, ಮತ್ತಲ್ಲಿ ನಮ್ಮ ಪರಿಸ್ಥಿತಿಯ ಗಂಭೀರತೆಯನ್ನು ಕಂಡಿದ್ದೇವೆ. ಆವಾಗ ಮಾತ್ರ ನಾವು ನಮ್ಮ ಮನಸ್ಸನ್ನು ತೆರೆದು ಸಾಯಲಿರುವವರು ಕೇಳುವಂತೆ ಕೇಳುತ್ತೇವೆ. ನಮ್ಮಿಂದ ಈ ನಿರ್ದಯಿ ಆಸೆಯನ್ನು ದೂರಗೊಳಿಸಲು ಏನು ಮಾಡಲಿಕ್ಕೆ ನಾವು ತಯಾರಾಗುತ್ತೇವೆ? ಫೈನಲಿ ಅಲ್ಟಿಮೇಟ್ ಸರೆಂಡರ್ ಅಂತಾರೆ. ಸರೆಂಡರ್ ಅನ್ನೋ ವರ್ಡ್ಕ್ಕಿಂತ ಅಡ್ಮಿಟ್ ಅಂತ ಹೇಳಿ, ಅಡ್ಮಿಟ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಬರ್ದಾರ ಅಲ್ಲಿ. ಆಕ್ಚುಲಿ ಒಪ್ಪಿಗೆತನೂ ಇಲ್ಲ, ಅದು ಒಪ್ಪಿಗೆತನ ಅಂತ ನಾವು ಕನ್ನಡದಲ್ಲಿ ಮಾತಾಡ್ತೀವಿ. ಅಡ್ಮಿಟ್ ಅಂತಂದ್ರೆ ನನ್ನನ್ನ ನಾನು ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ವಶಕ್ಕೆ ಕೊಡೋದಂತ. ಈ ಹಾಸ್ಪಿಟ್ಲಿಗೆ ಹೋದಾಗ ಅಡ್ಮಿಟ್ ಆಗಂದಾಗ ಅಡ್ಮಿಟ್ ಆಗ್ತೀವಿ ನಾವು. ಹಾಸ್ಪಿಟ್ಲಿಗೆ ಹೋದಾಗ ನೀವು ಅಕ್ಸೆಪ್ಟೆನ್ಸ್ ಮಾಡಂದ್ರೆ ಆಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಡ್ರಿ ಅಂತಂದ್ರೆ ಆಗೋದಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ನೀವು ಅಡ್ಮಿಟ್ ಆಗಂದ್ರೆ ಅಡ್ಮಿಟ್ ಆಗ್ತೀರಿ, ಹಾಸ್ಪಿಟ್ಲ್ ಒಳಗೆ ಸೇರ್ತೀರಿ. ನೀವು ಸೇರ್ಬೇಕಿಲ್ಲಿ. ಅಡ್ಮಿಟ್ ಆಗೋದಂದ್ರೆ ಆಸ್ಪತ್ರೆ ಒಳಗೆ ಸೇರಿದಂಗೆ, ಇಲ್ಲಿ ಕೂಡ ಹಂಗೆ ಒಳಗೆ ನಾವು ಸೇರಿದಂಗೆ. ಅಂಡರ್ ದಿ ಲಾಶ್ ಆಫ್ ಆಲ್ಕೋಹಾಲಿಸಮ್ ವಿ ಆರ್ ಡ್ರೈವನ್ ಟು AA. ನಾವೇನು ಹಾಲು ಕುಡಿದು ಅತ್ಯಂತ ಸಂತೋಷದಿಂದ ಬಹಳ ಖುಷಿಯಾಗಿ ಯಾವುದೇ ಒಂದು ಸಮಾರಂಭ ಅಥವಾ ಯಾವುದೋ ಒಂದು ಧ್ಯಾನ ಕೇಂದ್ರಕ್ಕ ಅಥವಾ ಯಾವುದೋ ಒಂದು ಪ್ರವಚನ ನಡೆಯುವಂತ ಒಂದು ಸಮಾಜಕ್ಕ ಅಥವಾ ಬದುಕನ್ನ ಬದಲಿ ಮಾಡುವಂತ ಏನು ಸಾಕಷ್ಟು ಆಶ್ರಮಗಳು ಅವು ಇವು ಬರ್ತಾವಲ್ಲ ಅಂತ ಮತಕ್ಕೆ ಸೇರಕ್ಕೆ ಏನು ಬಂದಿಲ್ಲ. ಇಲ್ಲಿ ಬಹಳ ಸಂತೋಷದಿಂದ ಖುಷಿ ಪಟ್ಟು ಇಲ್ಲಿ ಏನು ಬಂದಿಲ್ಲ, ನಾವು ಹೊಡ್ತಾ ತಿಂದ ಬಂದೀವಿ. ಇಲ್ಲಿ ಜೀವನದ ಎಲ್ಲ ಹೊಡೆತಗಳು ಬಿದ್ದಾವ, ಇಲ್ಲಿ ಬಂದೀವಿ. ಹೊರತಾಗಿ ನಾವೇನ ಹಾಲು ಕುಡಿದು ಬಂದು ಇಲ್ಲಿ ಕೂತಿಲ್ಲ. ಮತ್ತಿಲ್ಲಿ ನಮ್ಮ ಪರಿಸ್ಥಿತಿಯ ಗಂಭೀರತೆಯನ್ನ ನಾವು ಇನ್ನೊಬ್ಬರ ಮುಖಾಂತರ ಕಂಡುಕೊಂಡೀವಿ. ಏನು ಹಿರಿಯ ಬಂಧುಗಳು ನಮ್ಗೆ ಅನುಭವಗಳನ್ನ ಕೊಟ್ಟರು, ಅವರ ಪರಿಸ್ಥಿತಿಯನ್ನ ತಿಳಿಸಿ ಹೇಳಿದ್ರು, ನಮ್ಮ ಕಣ್ಣಿಗೆ ಕಾಣುವಂತೆ ಅವರ ಬದುಕಿನ ಎಲ್ಲ ಕ್ಷಣಗಳನ್ನ ನಮ್ಮ ಮುಂದೆ ವಿವರಿಸಿದ್ರು. ಅದನ್ನ ನಾವಿಲ್ಲಿ ನೋಡಿದ್ವಿ, ಆ ಗಂಭೀರತೆಯನ್ನ ನಾವು ಕಂಡಿದ್ದೇವೆ. ಇವೆಲ್ಲವನ್ನ ನೋಡಿದ ನಂತರ ಆವಾಗ ನಾವು ನಮ್ಮ ಮನಸ್ಸನ್ನ ತೆರೆದೇವಿ. ಸುಮ್ನೆ ಆಗಿಲ್ಲ. ಇಲ್ಲಿ ಈ ಓಪನ್ ಮೈಂಡ್ 1ನೇ ಮೀಟಿಂಗಿಗೆ 2ನೇ ಮೀಟಿಂಗಿಗೆ ಬರ್ತೈತಂತಲ್ಲ ಹೇಳ್ತಿರ್ತಾರೆ ನಮ್ ಕಡೆ. 90 days 90 ಮೀಟಿಂಗ್ 80 days 90 ಮೀಟಿಂಗ್ ಮಾಡು, ಆಮೇಲೆ ಏನ್ ಮಾಡ್ಬೇಕು ನಮಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರ ಅವ್ರು, ಇದೆಲ್ಲವನ್ನ ಕಂಡುಕೊಂಡ ನಂತರ, ಸಾವಿರಾರು ಅನುಭವಗಳನ್ನ ಕೇಳಿದ ನಂತರ, ಆ ಅನುಭವಗಳ ನಂತರ ಅವರು ಮಾಡಿದಂತ ಕ್ರಿಯೆಯಿಂದಾಗಿ ಅವರ ಬದುಕು ಇವತ್ತು ಯಾವ ರೀತಿ ಇದೆ, ಅವರು ಮಾಡಿದಂತ ಕಾರ್ಯದಿಂದಾಗಿ ಅವರ ಬದುಕು ಇವತ್ತು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಕಂಡುಕೊಂಡ ನಂತರ ನಾವು ಕೂಡ ತೆರೆದ ಮನಸ್ಸಿನಿಂದ ಇಲ್ಲಿ ಬಂದು ಕೂತೀವಿ ಸ್ನೇಹಿತರೆ. ಸುಮ್ನೆ ಬಂದು ಕೂತಿಲ್ಲ, ಸುಮ್ನೆ ಇಲ್ಲಿ ಉಳಿದಿಲ್ಲ. ಯಾರು ಏನು
ಯಾವತ್ತು ಸತೆ ಕೂಡಿ ಕುಡ್ದಿಲ್ಲ ಅಂತವ್ರೆಲ್ಲ ನಮ್ಗೆ ಇವತ್ತು ದೋಸ್ತರು ಗೆಳೆಯರು. ಇವತ್ತು ಅವ್ರು ನಮ್ಮ ಹಿತೈಷಿಗಳು, ನಮ್ಮ ಎಲ್ಲವನ್ನ ಕೇಳ್ಕೊಳ್ಳುವಂಥವ್ರು ಇವತ್ತು ಅವ್ರ ಬಂಧುಗಳಾಗಿದ್ದಾರೆ. ನಮ್ಗೆ ಇವತ್ತು ಬಂಧುಗಳು ಅಂತ ಹೇಳ್ತೀವಲ್ಲ ನಾವು, ಅವರೇ ನಮ್ಮ ಬಂಧು ಬಾಂಧವರು ಇವತ್ತು. ಇಲ್ಲಿ ಬಂದ ನಂತರ ನಾವು ಕೇಳ್ತೇವೆ ತೆರೆದ ಮನಸ್ಸಿನಿಂದ. ಯಾವ ಸಾಯು ಮುಂದಾಗ ಹುಲ್ಲು ಕಡ್ಡೆ ಆತ್ರಿ ಅಂತ ಹೇಳ್ತಾರಲ್ಲ, ಹಂಗ ಸಾಯಾಕಿದ್ದವ್ರು ಕೇಳ್ತಿರ್ತಾರಲ್ಲ, ಆ ರೀತಿ ಪರಿಸ್ಥಿತಿಯಿಂದ ನಾವು ಇವತ್ತು ಎದ್ದು ಬಂದು ಇಲ್ಲಿ ಕೂತೀವಿ. ತಾಯಿಯಲ್ಲಿರುವವರು ಕೇಳುವಂತೆ ಕೇಳುತ್ತೇವೆ, ಹೆಂಗಾರ ಮಾಡಿ ಇದೊಂದು ಸಲ ಉಳಿಸ್ಬಿಡಪ್ಪ ದೇವ್ರೆ ಅಂತ ಕೇಳ್ತೀವಲ್ಲ, ಹಂಗ ವಿಲ್ಲಿಂಗ್ ಟು ಲಿಸನ್ ಆಸ್ ದ ಡೈಯಿಂಗ್ ಕ್ಯಾನ್ ಬಿ. ಸಾಯಿಯವ್ರು ಕೇಳ್ತಾರೆ. ಸಾಯಿ ಮುಂದಾಗ ನಾವ್ ಏನ್ ಹೇಳ್ತೀವಿ, ಡಾಕ್ಟರ್ ಎಲ್ಲ ಕೇಳ್ತಿರ್ತಾರೆ, ನಮ್ಮ ಆಸ್ಪತ್ರೆ ನೋಡ್ತಿರ್ತೇವೆ, ಇದನ್ನ ಮಾಡ್ರಿ ಅದನ್ನ ಮಾಡ್ರಿ, ಆಯ್ತು ನೀವ್ ಏನಾರು ಮಾಡ್ರಿ ಒಟ್ಟು ಉಳಿಸ್ಕೊಡ್ರಿ ಅಂತ ಹೇಳ್ತಿರ್ತಾರೆ. ಅಂತ ಪರಿಸ್ಥಿತಿ ಇದ್ದಾಗ ನಾವ್ ಇಲ್ಲಿ ಬಂದು ಕೂತೀವಿ. ಇವ್ರ ಏನ್ ಹೇಳ್ಯಾರ ಅದು ನಮ್ಗೆ ಅರ್ಥ ಆಗೈತಿ. ಹಂಗಾಗಿ ನಾವು ಸ್ಪಷ್ಟವಾಗಿ ಒಂದು ಮಾತನ್ನ ಕೊನೆಯಾಗಿ ಹೇಳ್ತೀವಿ, ಏನಪ್ಪಾ ಅಂದ್ರೆ, ನಮ್ಮಿಂದ ಈ ನಿರ್ದಯಿ ಆಸೆ ಏನು ನಮ್ಮ ಒಳಗೆ ಕೂತದಲ್ಲ, ಅದು ಇನ್ನಷ್ಟು ಕುಡಿಬೇಕು, ಇನ್ನಷ್ಟು ಆರಾಮಾಗಿ ಕುಡಿಬೇಕು. ಸಮ್ ಡೇ ಸಮ್ ಹೌ ಐ ವಿಲ್ ಬೀಟ್ ದ ಗೇಮ್. ನಾನು ಗೆಲ್ತೀನಿ, ಇದನ್ನ ಕಂಟ್ರೋಲ್ ತಗೋತೀನಿ, ಆರಾಮಾಗಿ ಎಂಜಾಯ್ ಮಾಡ್ತೀನಿ ಅನ್ನುವಂತ ಆಸೆ, ನಿರ್ದಯಿ ಆಸೆ. ಆ ನಿರ್ದಯಿ ಆಸೆಯನ್ನ ದೂರಗೊಳಿಸಲು ನಾವು ಏನು ಮಾಡ್ಲಕ್ಕೂ ರೆಡಿ ಇದ್ದೀವಿ. ವಿ ಸ್ಟ್ಯಾಂಡ್ ರೆಡಿ ಟು ಡೂ ಎನಿಥಿಂಗ್. ವರ್ಡ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು ಪ್ರತಿಯೊಂದನ್ನು. ವಿ ಸ್ಟ್ಯಾಂಡ್ ರೆಡಿ ಟು ಡೂ ಎನಿಥಿಂಗ್. ನಾವು ಯಾವುದೇ ಹಂತಕ್ಕೂ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತೀವಲ್ಲ, ಅದೇ ಇದು. ವಿ ಸ್ಟ್ಯಾಂಡ್ ರೆಡಿ ಟು ಡೂ ಎನಿಥಿಂಗ್ ವಿಚ್ ವಿಲ್ ಲಿಫ್ಟ್ ದ, ಯಾವುದು ನಮ್ಮನ್ನ ಈ ನಿರ್ದಯಿ ಆಸೆ ಅಂತ ಹೇಳ್ತೀವಲ್ಲ ಅದನ್ನ ತೆಗಿಲಿಕ್ಕೆ, ಮರ್ಸಿಲೆಸ್ ಆಬ್ಸೆಷನ್ ಫ್ರಮ್ ಅಸ್. ಏನು ಈ ನಿರ್ದಯಿ ಆಸೆ ಇದೆ, ಈ ಒಳಗಡೆ ಏನು ಅಬ್ಸೆಷನ್ ಇದೆ, ಈ ಮಾನಸಿಕ ಸೆಳೆತ ಏನಿದೆ, ಅದನ್ನ ತೆಗಿಲಿಕ್ಕೆ ನಾವು ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಗೋ ಟು ಎನಿ ಲೆಂತ್ ಅಂತ ಹೇಳ್ತೀವಲ್ಲ, ಅದು ಇದು ಸ್ನೇಹಿತರೆ. ಸೊ ಹಿಂಗಾಗಿ ಮೊದಲ ಹೆಜ್ಜೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ಸಲ ಇಲ್ಲಿ ಗಟ್ಟಿಯಾಗಿ ಕೂತು ಬಿಟ್ಟಿವಂದ್ರೆ, ನಮ್ಮನ್ನ ಹೊರಗೆ ಹಾಕುವುದು ಆ ಹರೇ ಬ್ರಹ್ಮ ಯಾರ ಆ ದೇವರ ಅವಕಾಶ ಕೊಟ್ಟಾನಲ್ಲ, ಅವನು ಕೂಡ ನಮ್ಮನ್ನ ತೆಗಿಯಕ್ ಆಗುದಿಲ್ಲ ಸ್ನೇಹಿತರೆ. ಸೊ ಸಮಯ ಕೂಡ ಆಗಿದೆ. ಯಾರು ಯಾವ ದೇವರ ಅವಕಾಶ ಕೊಟ್ಟಾನಲ್ಲ ನಮಗಿಲ್ಲಿ ಬಂದು ಕೂಡ್ಲಿಕ್ಕೆ, ಅವನು ಕೂಡ ನಮ್ಮನ್ನ ಇಲ್ಲಿಂದ ವಾಪಸ್ ತೆಗೆದುಕೊಳ್ಳಕ್ ಆಗುದಿಲ್ಲ ಸ್ನೇಹಿತರೆ. ಅವರು ಕೂಡ ವಾಪಸ್ ಈ ಕಾರ್ಯಕ್ರಮ ಬಿಟ್ಟು ಇರಕ್ ಆಗುದಿಲ್ಲ. ಒಂದು ಸಲ ನೀವು ಒಳಗಡೆ ಎಂಟ್ರಿ ಹೊಡೆದು ಇಲ್ಲಿ ಕೂತ್ರಿಯಪ್ಪ ಅಂದ್ರೆ, ಇಲ್ಲಿ ನೀವು ಗಟ್ಟಿಯಾಗಿ ಇದನ್ನ ಹಿಡ್ಕೊಂಡ್ರೆ ನಿಮ್ಮ ಬದುಕಿನ ಭಾಗ ಆಗುದಿಲ್ಲ, ಇದು ನಿಮ್ಮ ಬದುಕೇ ಆಗಿಬಿಡ್ತದ. ಇದು ನಮ್ಮ ಅನುಭವಕ್ಕೆ ಬಂದದ. ನಾವು ಕೂಡ ಕೆಲವೊಂದಿಷ್ಟು ಸಲ ಶಟಗೊಂಡು ಏನೇನೋ ಇಲ್ಲಿದ್ದವ್ರ ಬಗ್ಗೆ ಕೋಪ ಮಾಡ್ಕೊಂಡು ಇದರಿಂದ ದೂರ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ವಿ. ಬಟ್ ಇದು ಬಿಡುದಿಲ್ಲ ಸ್ನೇಹಿತರೆ, ಅಷ್ಟು ಸರಳ ಬಿಡುವಂತ ಮಾಯೆ ಇದಲ್ಲ. ಇದು ಚಮತ್ಕಾರಿಕ ಮಾಯೆ, ಕೆಟ್ಟ ಮಾಯೆ ಅಲ್ಲ, ಇದು ಚಮತ್ಕಾರಿಕ ಮಾಯೆ. ಇದು ನಮ್ಮ ಬದುಕಲ್ಲಿ ಖಂಡಿತವಾಗಿ ಇದರಿಂದ ದೂರ ಹೋಗಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಸ್ನೇಹಿತರೆ. ಸೊ ಆ ಕೆಲಸವನ್ನ ನಾವು ಮಾಡೋಣ. ಹೊಸ ಬಂಧುಗಳಿದ್ರೆ ಗಟ್ಟಿಯಾಗಿ ಕಾರ್ಯಕ್ರಮವನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಭೆಯನ್ನ ನಾವು ಇಲ್ಲಿ ನಿಲ್ಲಿಸ್ತೀನಿ. ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ನನ್ನ ಜೊತೆ ಓದಿದಂತ ಪ್ರಶಾಂತ ಧರ್ಮದ ಸ್ನೇಹಿತರಿಗೂ ಕೂಡ ತುಂಬಾ ಧನ್ಯವಾದಗಳು. ಸೊ ಇಲ್ಲಿಗೆ ನಾವು ಫಸ್ಟ್ ಹೆಜ್ಜೆಯನ್ನ ಕಂಪ್ಲೀಟ್ ಮಾಡಿವಿ. ನಾಳೆಯಿಂದ 2ನೇ ಹೆಜ್ಜೆ ಬಗ್ಗೆ ನೋಡೋಣ ಸ್ನೇಹಿತರೆ. ಇದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಮಾತನಾಡಬೇಕಾಗಿದ್ರೆ ದಯವಿಟ್ಟು ಮಾತಾಡಿ. ಆದ್ರೂ ಕೂಡ ಸಮಯ ಕಡಿಮೆ ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ನಾಳೆ ನಾನು ನೋಡಿದೆ, ಆದ್ರೂ ಕೂಡ ಸಮಯ ನೋಡಿದೆ, ಆದ್ರೂ ಅದು ಕಂಟ್ರೋಲ್ ಆಗ್ಲಿಲ್ಲ. ಇವೊಂದು ನಾಳೆ ಮತ್ತೆ ನಿಮಗೆ ಸಮಯ ಕೊಡ್ತೀವಿ. ಇವತ್ತು ಕೂಡ ಸಮಯ ಇದೆ. ಇದಾದ ನಂತರ ಯಾವ ಸಭೆನೂ ಇಲ್ಲ. ಬೇಕಾದ್ರೆ ಒಂದು 5 ನಿಮಿಷ ಹೆಚ್ಚಿಗೆ ಮಾಡ್ಬೋದು. ಹೋಸ್ಟ್ ಅವ್ರ ಪರ್ಮಿಷನ್ ಕೊಟ್ರೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾ ಅವಕಾಶ ನೀಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.